ಒಬ್ಬ ಶರಣರ ಬಗ್ಗೆ ನಿಮ್ಗೆ ಹೇಳ್ತೀನಂತೆ. ಅವರು ಎಲ್ಲರೂ ಕೇಳಿ 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 ಕಲಿಯೋದೇ ಕಷ್ಟ ಜೀವನದಾಗ. ನಾವು ಹೇಳ್ತೇವೆ, ಮಕ್ಕಳಿಗೂ ಹೇಳ್ತೇವೆ ಸುಧಾರಣೆ ಆಗು ಅಂತ ಹೇಳಿ ಒತ್ತಿ 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 ಹೇಳ್ತೇವೆ. ಆದ್ರೆ ಮಕ್ಕಳು ಸುಧಾರಣೆ ಆಗೋದೇ ಇಲ್ಲ. ನಾವು ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಬುದ್ಧಿವಾದ ಹೇಳ್ತೀವಿ, ಅವರಿಗೆ ತಿಳುವಳಿಕೆ ಹೇಳ್ತೀವಿ. ಈ ಸಣ್ಣ ಮಕ್ಕಳಿಗೆ ಹೇಳಂಗಿಲ್ಲ, ನೀವು ಓದು 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 ಅಂತ ಹೇಳ್ತೀವಿ, ಚೆನ್ನಾಗಿ ಕೂಡು ಅಂತ ಹೇಳ್ತೀವಿ, ಧ್ಯಾನ ಮಾಡು ಅಂತ ಹೇಳ್ತೀವಿ. ಆಮೇಲೆ ಊಟ ಮಾಡ್ಬೇಕಾದ್ರೆ ಕೈಕಾಲು ತೊಳ್ಕೊ ಅಂತ ಹೇಳ್ತೀವಿ. ಎಲ್ಲರೂ ಹೇಳ್ತೀವಿ, ಆದ್ರೆ ಮಕ್ಕಳು ಕಲಿಯೋದೇ ಇಲ್ಲ. ಯಾಕೆ ಕಲಿಯೋದಿಲ್ಲ? ಮತ್ತೆ ಹೇಳದೇ ಇರುವಂತಹ ಬರೀ ನೋಡಿ ಅರ್ಥ ಮಾಡ್ಕೊಂಡು ಬದುಕೋದು ಬಹಳ ಕಡಿಮೆ. ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಯಾರು ನೋಡ್ತಿರ್ತಾರಲ್ಲ ಅವ್ರ ಕ್ರಿಯಾಚರಣೆ ನೋಡಿ ಅಳವಡಿಸ್ಕೊಂಬೋದು ಏನೈತಿಲ್ಲ, ಇದು ಬಹಳ ದೊಡ್ಡದು. ಹಂಗ ಇಲ್ಲಿ ಒಬ್ಬ ಶಿಷ್ಯ ಅದಾನ, ಅವ್ರಿಗೆ ಗುರುಗಳಿಗೆ ಹೇಳಲೇ ಇಲ್ಲ. ಅವ್ರಿಗೆ ನೀ ಹಿಂಗಾಗಪ್ಪ, ಶರಣ ಆಗು, ಮಹಾತ್ಮ ಆಗು ಅಂತ ಯಾವಾಗಲೂ ಅವ್ರ ಗುರುಗಳಿಗೆ ಹೇಳಲೇ ಇಲ್ಲ. ಆದ್ರೆ ಗುರುಗಳ ಕ್ರಿಯೆಯನ್ನು ನೋಡಿ ಏನೈತಲ್ಲ ಆತ ಮಹಾನ್ ಶರಣ ಆದ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆ ಅಲ್ಲಿ ಕಂದಹಾರ ಅನ್ನುವಂತ ಊರ. ಆ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಪೆದ್ದಣ್ಣ ಅಂತ ಹೇಳಿ. ಅವನು ಪೆದ್ದಣ್ಣ, ಅವನು ಏನು ಜ್ಞಾನಿ ಅಲ್ಲವ. ಆಮೇಲೆ ಎಲ್ಲರೂ ಹ್ಯಾಂಗ್ ಬದುಕ್ತಿರ್ತಾರ ಹಂಗ್ ಬದುಕ್ತಿರಂಗಿಲ್ಲ. ಅವ್ನು ಹ್ಯಾಂಗ್ ಬದುಕ್ತಿರ್ತಾನ ಅಂತಂದ್ರೆ ಕಳ್ತನ ಮಾಡಿ ಬದುಕ್ತಿರ್ತಾನೆ. ಯಾರು? ಪೆದ್ದಣ್ಣ. ಪೆದ್ದಣ್ಣ ಬೇರೆಯವರ ಮನೆ ಲೂಟಿ ಮಾಡಿ ಕಳ್ತನ ಮಾಡಿ ಬದುಕುವಂತಹ ಪೆದ್ದಣ್ಣ ಅವನ ಜೀವನ ಹೆಂಗಪ್ಪ ಅಂತ ಹಗಲಿ ಹೊತ್ತು ಮಲ್ಕೊಂಬೋದು, ರಾತ್ರಿ ಹೊತ್ತ ಎಚ್ಚರಿಕೆ ಇರೋದು. ಯಾರು? ಪೆದ್ದಣ್ಣ. ಹಗಲಿ ಹೊತ್ತು ಎಲ್ಲಾ ಜನರು ಎಚ್ಚರಿಕೆ ಇರ್ತಾರ, ಆದ್ರೆ ಹಗಲಿ ಹೊತ್ತು ಇವ ಮಲ್ಕೋತಿದ್ದ ಪೆದ್ದಣ್ಣ. ರಾತ್ರಿ ಹೊತ್ತು ಯಾವಾಗ ಆಯ್ತು ಅವಾಗ ಅವನಿಗೆ ಎಚ್ಚರಿಕೆಯಾಗಿ ಅವಾಗ ಅವ್ನ ಕೆಲಸ ಸ್ಟಾರ್ಟ್. ಎಲ್ಲರ ಕೆಲಸ ಹಗಲಿ ಹೊತ್ತಿದ್ರೆ ಇವ್ರ ಕೆಲಸ ರಾತ್ರಿ ಹೊತ್ತು. ಹಂಗ ಪೆದ್ದಣ್ಣ ಅವನು ಒಂದಿನ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾತ್ರಿ ಹೊತ್ತ ಒಂದು ಮನೆ ಕಳ್ತನ ಮಾಡಕ್ ಹೋಗಿರ್ತಾನ. ಯಾರು? ಪೆದ್ದಣ್ಣ. ಒಂದು ಮನೆ ಕಳ್ತನ ಮಾಡಕ್ ಹೋಗಿರ್ತಾನ. ಆ ಮನೆ ಅವು ಮತ್ ಕಳ್ಳ ಹೆಂಗ್ ಹೋಗ್ತಾರ? ಬಾಳ ವರ್ಷ ಮೈ ಹೆಂಗ್ ಹೋಗ್ತಾರ ಕಳ್ರು? ನೀವು ಓದಿಗೆ ಯಾರು ಇಲ್ಲಿ ಕಾಣಿಸ್ಬಿಡ್ತಾರೆ. ಕಳ್ರು ಹೆಂಗ್ ಹೋಗ್ತಾರ ಅಂತಂದ್ರೆ ಬೆಳಕಿಂಡಿ ಅಂತ ಹಿಂದ ಹಂಚಿನ ಮನೆ ಇರ್ತಿದ್ದು. ಈಗೆಲ್ಲ ಚಕ್ಕ ಆಶಿಷಿ ಮನೆಗಳದಾವ. ಮೊದಲ ಸೌಕಾರ ಮನೆ ಅದಾವ ಅಂತಂದ್ರೆ ಮ್ಯಾಲ ಇರ್ತಿದ್ದು ಹಂಚಿರ್ತಿದ್ದು, ಹಂಚಿನ ಮನೆ ಇರ್ತಿದ್ದು. ಅವ ಏನ್ ಮಾಡದಪ್ಪ ಅಂತಂದ್ರೆ ಒಂದ್ ದಿವಸ ಪೆದ್ದಣ್ಣ ಒಂದ್ ಮನಿ ಕಳ್ತನಕ್ ಹೋದ. ಅವ ಸೂರ್ಯ ಅಂತ ಹೇಳಿ ಅವನ ಹೆಸರು. ಯಾರು? ಅವ ಸೌಕಾರ ಇರ್ತಾನ, ಸೂರ್ಯ ಸೌಕಾರ. ಅವನ ಹೆಸರು ಸೂರ್ಯ ಅಂತ ಹೇಳಿ ಹೆಸರು ಇರ್ತದ. ಅವ ಸೌಕಾರ ಇರ್ತಾನ. ಅವನು ಮನಿ ಕಳ್ತನ ಮಾಡಬೇಕು ಅಂತ ಹೇಳಿ ಪೆದ್ದಣ್ಣ ರಾತ್ರಿ ಹೊತ್ತ 11 ಗಂಟೆಗೆ ಹೋದ. ಎಷ್ಟಕ್ಕೆ ಹೋದ? 11ಕ್ಕೆ ಹೋದ. 11ಕ್ಕೆ ಹೋದ. ಹಂಚ್ ತಗದವ. ಎಲ್ಲಿದು? ಮನಿ ಮ್ಯಾಲಿಂದ ಹಂಚ್ ತಗದ. ಹಂಚ್ ತೆಗೆದ ಕೂಡಲೇ ನೋಡ್ತಾನ ಒಳಗ ಒಂದು ಪೂಜೆ ಮಂಟಪ ಏರ್ಪಟ್ಟಿರ್ತದ. ಪೂಜಾ ಮಂಟಪ ಅಂದ್ರೆ ಗೊತ್ತಾಗ್ತದೆ. ನೀವು ಮದುವೆ ಇದ್ದಾಗ ಮನಿ ಹೆಂಗ್ ಮಾಡಿರ್ತೀರಿ? ಮದುವೆ ಇದ್ದಾಗ ಮನಿ ಶೃಂಗಾರ ಮಾಡಿರ್ತೇವೆ. ಹ್ಯಾಂಗ ಶೃಂಗಾರ ಮಾಡ್ತೇವೆ ಅಂತಂದ್ರೆ ತಳಿರು ತೋರಣಗಳನ್ನ ಕಟ್ಟಿರ್ತೇವಿ, ಮಾವಿನ ತೋಳನ್ನ ಕಟ್ಟಿರ್ತೇವಿ. ಆಮೇಲೆ ಪೂಜೆ ಗೀಜೆ ಇದ್ದಾಗ ಏನ್ ಮಾಡ್ತೇವಿ? ಕಬ್ಬ, ಬಾಳೆ ದಿಂಡ ಅವೆಲ್ಲ ಬಾಗಿಲಿಗೆ ತೊರೆಗಳಿಗೆ ಅಲ್ಲಿ ಕಟ್ಟಿರ್ತೇವಿ. ಹಂಗ ಆ ಸೂರ್ಯನ ಮನಿ ಒಳಗೂ ಏನ್ ಕಟ್ಟಿರ್ತಾರಪ್ಪ ಅಂತ ನಾವು ಒಂದು ಮಂಟಪ ಮಾಡಿರ್ತಾನೆ. ಎದರ ಮಂಟಪ ಅಂತಂದ್ರೆ ತೆಂಗಿನಗಿರಿ, 4 ಮೂಲಿಗೆ ತೆಂಗಿನಗಿರಿ ಹಾಕಿರ್ತಾನ. ತೆಂಗಿನಗಿರಿ ಹಾಕಿ ಮ್ಯಾಲ ತೆಂಗಿನಗಿರಿ ಮಂಟಪ ಕಟ್ಟಿರ್ತಾನ. ಮತ್ 4 ಭಾಗಕ್ಕ ಏನೈತಲ್ಲ ಮಾಯಿನ ತೊಳದ ಮ್ಯಾಲ ಹಿಂಗ ಸುತ್ತಾರು ರೌಂಡ್ ಮಾಯಿನ ತೊಳದ ಕಟ್ಟಿರ್ತಾನ. ಮತ್ತ ಆ ಬಾಳಿ ದಿಂಡಿ ಒಂದೊಂದು ಕಂಬಕ್ಕೆ ಇಟ್ಟಿರ್ತಾನ. ಬಹಳ ಸುಂದರವಾಗಿ ಮತ್ ಹೂವಿನ ಅಲಂಕಾರ ಮಾಡಿರ್ತಾನ. ಅಲಂಕಾರ ಮಾಡಿರ್ತಾನ. ಪೆದ್ದಣ್ಣ ನೋಡ್ತಾನ. ಎಲ್ಲರೂ ಹಗಲಿ ದೀಕ್ಷೆ ತಗೋತಾರ. ಅವ ಸೂರ್ಯ ಅನ್ನವ ರಾತ್ರಿ ಹೊತ್ತು ದೀಕ್ಷೆ ತಗೋತಿದ್ದ. ಯಾರ ಕಡೆಯಿಂದ? ಗುರುಗಳ ಕಡೆಯಿಂದ. ಯಾಕ ಅಂತಂದ್ರ ಪ್ರಸನ್ನ ಇರ್ತದ. ಯಾವುದು ಗೋಜು ಗದ್ಲ ಯಾವುದು ಏನೈತಲ್ಲ ಶಬ್ದ ಇರೋದಿಲ್ಲ. ಶಬ್ದ ಮಾಲಿನ್ಯ ರಹಿತವಾಗಿರ್ತದ. ರಾತ್ರಿ ಹೊತ್ತ ಪ್ರಶಾಂತ ಇರ್ತದ.
ಎಷ್ಟು ಪ್ರಶಾಂತ ಇರ್ತದಪ್ಪ ಅಂತಂದ್ರೆ ಎಲ್ಲಿ ಪ್ರಶಾಂತ ಇರ್ತದ ಅಲ್ಲಿ ದೇವ್ರದು ಅರಿವಾಗ್ತದೆ. ಅದಕ್ಕ ರಾತ್ರಿ ಹೊತ್ತು ಕೆಲವು ಜನ ಪೂಜೆ ಮಾಡ್ತಿದ್ರು. ಇರುಳನ್ನು ಹಗಲನ್ನು ಕಳೆದು ಪೂಜಿಸು ಅಂತ ಹೇಳಿ ಶರಣರು ಹೇಳ್ತಾರೆ. ಅಂದ್ರೆ ರಾತ್ರಿನೂ ಇರಬಾರದು, ಹಗಲು ಇರಬಾರದು. ಹಗಲು ಮತ್ತು ಇರುಳು ಕಳೆದು ಪೂಜಿಸ್ಬೇಕಪ್ಪ ಅಂದ್ರೆ ಅದು ಮಧ್ಯರಾತ್ರಿ 12 ಗಂಟೆ. ಅವಾಗ ಬೆಳಿಗ್ಗೆನೂ ಆಗಿರ್ತದೆ ಮತ್ತು ರಾತ್ರಿನೂ ಆಗಿರ್ತದೆ. ಯಾವಾಗ ನಿಮ್ಗೆಲ್ಲ ಬೆಳಿಗ್ಗೆ ಯಾವಾಗ ಆಗ್ತದೆ ನಿಮ್ ಪ್ರಕಾರ? ನಮಗ್ರೆ ನಾವು ಎದ್ದಾಗ ಬೆಳಿಗ್ಗೆ ಆಗ್ತದೆ. ನಾವೇನಿಲ್ಲ ಅಂತ ಹಂಗೆ ಕತ್ಲೇ ಇರ್ತದೆ. ಆದ್ರೆ ಬೆಳಗಾಗೋದು ಯಾವಾಗ? 2 ಗಂಟೆಯಿಂದ 12 ಗಂಟೆಯಿಂದ ಬೆಳಗ್ಗೆ ಪ್ರಾರಂಭ. ಯಾವಾಗ ರಾತ್ರಿ 12 ಆಗ್ತದಲ್ಲ ಅವಾಗ ಬೆಳಗ್ಗೆ ಪ್ರಾರಂಭ ಆಗ್ತದೆ, ಮತ್ತೆ ಹೊಸ ದಿನ ಪ್ರಾರಂಭ ಆಗ್ತದೆ. ಹಂಗ ಮಂಟಪ ಕಟ್ಟಿರ್ತಾರ, ಅವನು ಬೆಕ್ಕಿ ತೆಗೆದು ನೋಡ್ತಾವ. ಹಂಚಿ ತೆಗೆದು ನೋಡಿದ್ಮೇಲೆ ಒಳಗ ಉರ್ಲಿಂಗ ದೇವರು ಬರ್ತಾರ. ಯಾರು? ಉರ್ಲಿಂಗ ದೇವರು. ಅವರು ಶರಣ ಉರ್ಲಿಂಗ ದೇವರು ಬರ್ತಾರ. ಬಂದು ಮುಂದ ಸೂರ್ಯ ಅನ್ನುವಂಥ ಶಿಷ್ಯನಿಗೆ ಮಂಟಪದ ಕುಂದಿಸ್ಕೋತಾರ. ಕುಂದ್ರಿಸಿ ಎಲ್ಲ ಹಿಂದ ಮಣಿ ಹಾಕಿರ್ತಾರ, ಮುಂದೆ ಚೌಕಿ ಮಣಿ ಹಾಕಿರ್ತಾರ. ಹೂವ, ಪತ್ರಿ, ಕಾಯಿ, ಆಮೇಲೆ ಪುಷ್ಪ, ಆಮೇಲೆ ಸಮಯಾರ್ತಿ, ಉಳಿಕಡ್ಡಿ, ಕರ್ಪೂರ ಇವೆಲ್ಲ ಏನಿರ್ತದೆ ಇಟ್ಕೊಂಡಿರ್ತಾರೆ. ಪೂಜೆ ಸಾಮಾನುಗಳನ್ನ ಇಟ್ಕೊಂಡು ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊದಲ ಜಲಪೂಜೆಯನ್ನ ಮಾಡ್ತಾರ. ಯಾರು? ಉರ್ಲಿಂಗ ದೇವರು. ಜಲಪೂಜೆಯನ್ನ ಮಾಡ್ತಾರ. ಜಲಪೂಜೆಯನ್ನ ಮಾಡಿ ಜಲಕ್ಕೆ ನಮಸ್ಕಾರ ಮಾಡಿ ಎಲ್ಲಾ ಕಡೆ ಶುಚಿಯನ್ನ ಮಾಡ್ತಾರ. ಹಿಂಗ ನೀರಿನಿಂದ ನೀರು ಐತಲ್ಲ ಹೂವಿನ ತಗೊಂಡು ಎಲ್ಲಾ ಕಡೆ ಸಿಂಪಡಿಸ್ತಾರ. ಶುಚಿ ಆದ ಮೇಲೆ ಅವಾಗ ಅವರು ಆಮೇಲೆ ತೋತಾರ ವಿಭೂತಿ ತೋತಾರ. ವಿಭೂತಿ ತಗೊಂಡು ವಿಭೂತಿ ಏನೈತಲ್ಲ ಹೂವ, ಪತ್ರಿ, ಆಮೇಲೆ ಅದಕ್ಕೆ ಕರ್ಪೂರ, ಆಮೇಲೆ ಊದಿನ ಕಡ್ಡಿ ಬೆಳಗಿ ಗಟ್ಟಿ ಬಾರಿಸಿ ವಿಭೂತಿ ಐತಲ್ಲ ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡಿ ವಿಭೂತಿಯನ್ನು ಹಚ್ಕೋತಾರ. ಏನಂತ ಹೇಳಿ? ಲಲಾಟದಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ, ಮುಖದಲ್ಲಿ ಮಂತ್ರ, ತ್ರಿಕರಣಗಳು, ಗುರುಲಿಂಗ ಜಂಗಮಕ್ಕೆ ಸಲ್ಲಿಸುವಾತ, ಆತನೇ ಸದ್ಭಕ್ತ, ಆತನೇ ಯೋಗಿ, ಆತನೇ ಮುಕ್ತ ಅಂತ ಹೇಳಿ ಗುರುಲಿಂಗ ದೇವ ಅಂತ ಹೇಳಿ ಅವರು ರೈತರ ವಿಭೂತಿ ಧಾರಣೆಯನ್ನ ಮಾಡ್ಕೋತಾರ. ಯಾರು? ಗುರುಗಳು ಮಾಡ್ತಾರ. ಮತ್ತು ಶಿಷ್ಯರಿಗೂ ಹೇಳ್ತಾರ, ನಾ ಹೆಂಗ ಧಾರಣೆ ಮಾಡ್ಕೋತೀನಿ ನೀನು ಹಂಗ ಧಾರಣೆ ಮಾಡ್ಕೋಪ್ಪ ಶಿಷ್ಯ ಅಂತೇಳಿ ಮೊದಲ ಲಲಾಟಕ್ಕೆ ಒಂದಿಷ್ಟು ಹಚ್ತಾರ, ಆಮೇಲೆ ತೆಲಿಗೂ ಅಷ್ಟು ಹಚ್ತಾರ. ಅವ್ರು ಯಾರು? ಗುರುಗಳು ವಿಭೂತಿಯನ್ನು. ಅವ ನೋಡ್ತಾನ, ವಿಶೇಷ ಅನಿಸ್ತದ. ತನ್ನ ಜೀವನದಲ್ಲೇ ಈ ರೀತಿ ನೋಡಿರ್ಲಿಲ್ಲ. ಮತ್ತ ಅವ್ರು ಒಂದು ಕತೆ ಹೇಳ್ತಾರ. ಯಾರು? ಗುರುಲಿಂಗ ದೇವರು. ಯಾರಿಗೆ ದೀಕ್ಷೆ ಕೊಡ್ತಿರ್ತಾರ? ಸೂರ್ಯನಿಗೆ ದೀಕ್ಷೆ ಕೊಡ್ತಿರ್ತಾರ. ಯಾರು ಮ್ಯಾಲ ನೋಡ್ತಿರ್ತಾರ? ಪೆದ್ದಣ್ಣ ನೋಡ್ತಿರ್ತಾರ. ಮತ್ತೆ ಯಾರಿಗೆ ಪೆದ್ದಣ್ಣ ಇದ್ರೇನು? ಪೆದ್ದಣ್ಣ ನೋಡ್ತಿರ್ತಾರ. ಅವಾಗ ಗುರುಗಳು ಹೇಳ್ತಾರೆ ವಿಭೂತಿ ಮಹಿಮೆ ಹೆಂಗಪ್ಪ ಅಂತಂದ್ರ, ಒಬ್ಬ ಕುಂಬಾರ ಗುಂಡಯ್ಯ ಅಂತ ಹೇಳಿ ಒಬ್ಬ ಶರಣ ಇದ್ದ. ಆ ಶರಣ ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದು. ಎಷ್ಟಕ್ಕೆ 4ಕ್ಕೆ ಹೇಳ್ತಿದ್ದ, ಸ್ನಾನ ಮಾಡ್ತಿದ್ದ. ಸ್ನಾನ ಮಾಡಿದ ತಕ್ಷಣ ಅವನು 3 ಬಟ್ಟು ವಿಭೂತಿ ಹಚ್ಕೊಂಡು ಲಿಂಗ ಪೂಜೆಯನ್ನ ಮಾಡಿ ತದನಂತರ ಹೇಳ್ತಾರ ಅವನು ಕಾಯಕಕ್ಕೆ ಹೋಗ್ತಿದ್ದ. ಯಾರು? ಕುಂಬಾರ ಗುಂಡಣ್ಣ, ಅವ ಗುಂಡಯ್ಯ. ಅದಕ್ಕ ಆ ಶರಣ ದಿವಸ ತಪ್ಪದೇ ಐತಲ್ಲ ವಿಭೂತಿ ಧಾರಣೆ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡೇ ಅವ್ರು ಹೋಗ್ತಿದ್ದ ಅಂತೇಳಿ ಕತಿ ಹೇಳ್ತಾರೆ. ವಿಭೂತಿ ಮಹಿಮೆ ಹೆಂಗಿರ್ತದ ಅಂತಂದ್ರ, ನಿನಗೆ ವಿಭೂತಿ ಹಚ್ಕೊಂಡು ಆ ವಿಭೂತಿ ಒಂದ್ ದಿವ್ಸ ಹಚ್ಕೊಳಕ್ ಆಗಲಿ ತಿಳ್ಕೊ, ಆದ್ರ ವಿಭೂತಿ ಹಚ್ಕೊಂಡವ್ರ ಮುಖಾದ ನೋಡು ಅಂತ ಹೇಳಿ ಕತಿ ಹೇಳ್ತಿರ್ತಾರೆ. ಯಾರಿಗೆ? ಸೂರ್ಯನಿಗೆ. ಯಾರು? ಉರ್ಲಿಂಗ ಪೆದ್ದಿದ್ದೇವ್ರು ಹೇಳ್ತಿರ್ತಾರೆ. ಹೇಳ್ಬೇಕಾದ್ರ ಅವಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಒಬ್ಬ ಅಲಸಿ ಇರ್ತಾನಮ್ಮ. ಯಾರು? ಸೋಮಾರಿ. ಈಗ ನಾವು ಭಾಳ ಜನ ಹೇಳ್ತೀವಿ ಮಕ್ಕಳಿಗೆಲ್ಲ ಹೇಳಿದ್ರಿ. ನೀವು ಏನ್ ಹೇಳ್ತೀರಿ ಮಕ್ಕಳಿಗೆ? ವಿಭೂತಿ ಹಚ್ಕೋ, ವಿಭೂತಿ ಹಚ್ಕೋ, ವಿಭೂತಿ ಹಚ್ಕೋ ಅಂತ ಹೇಳ್ತೀವಿ. ಹಚ್ಕೋತಾರ ಅವರು? ಕೆಲವು ಜನ ಹಚ್ಕೋತಾರ, ಕೆಲವು ಜನ ಹಚ್ಕೊಂಗಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಮತ್ತೆ ಊಟಕ್ಕೆ ಹೆಂಗ್ ಕೂದಿರ್ತಾರ? ವಿಭೂತಿ ಹಚ್ಕೋ ಕೂದ್ರ ಅಂತ ಹೇಳ್ತೀವಿ. ಅವ್ರು ವಿಭೂತಿ ಹಚ್ಕೊ ಕೂದಿರ್ತಾರ. ಏನ್ ಆಟ ಆಡ್ಕೊಂಡ್ ಬಂದಿರ್ತಾವ. ಆಟ ಆಡ್ಕೊಂಡ್ ಬಂದು ಕೈ ಕೂದಿರ್ತಾವ. ಆ ಕೈನ ತಪ್ಪೋಗಿಲ್ಲ ಏನೂ ಇಲ್ಲ. ಒಬ್ಬ ಹಿರಿಯ ಮನುಷ್ಯ ಇದ್ದತ್ತ. ಈ ಕಲ್ಯಾಣ ಮಂಟಪ ಇಲ್ಲ, ಹಿಂಗ್ ಹಿರಿಯ ಮನುಷ್ಯ ಇದ್ದತ್ತ. ಎಲ್ಲ ಮದುವೆ ಎಲ್ಲ ಆಯ್ತಂತ. ಆದ್ಮೇಲೆ ಅವ್ನು ಬೇರೆ ಊರ್ನೇನಿದ್ದ. ಅವ ಕೇಳದಂತ ಯಾರಿಗೆ? ಸಣ್ಣ ಹುಡುಗ. ಏನಂತ ಹೇಳಿ? ತಮ್ಮ ಇಲ್ಲಿ ಕೈ ತೊಳಿದಲ್ಲದ ಅಂತ ಕೇಳದಂತ. ಯಾವಾಗ? ಊಟ ಆದ್ಮೇಲೆ. ಅವಾಗ ಸಣ್ಣ ಹುಡುಗಿದ್ದಾರ. ಅವ ಹೇಳದಂತ, ನಿನಗ ಕೈ ಮೊದಲೇ ಊಟಕ್ಕಿಂತ ಮುಂಚೆ ಕೈ ತಕೊಂಡಿದ್ರು ಗೊತ್ತಿರ್ತಿತ್ತು ಇಲ್ಲಿ ನಳ ಎಲ್ಲದ ಅಂತ ಹೇಳಿ, ನೀ ಊಟ ಆದ್ಮೇಲೆ ಕೇಳಾಗತ್ತಿ ಅದರ ಹೋಗಂದತ್ತವ. ಅರ್ಥ ಆಯ್ತು ಇದು? ಊಟದಕ್ಕಿಂತ ಮುಂಚೆ ನೀ ಕೈ ತೊಳೆದಿದ್ರೆ ಇಲ್ಲಿ ನಳ ಎಲ್ಲದ ಅಂತ ಹೇಳಿ ಗೊತ್ತಾಕಿತ್ತು ನನಗೆ. ನೀ ಯಾವಾಗ ಕೇಳಾಗತ್ತಿ? ಊಟ ಎಲ್ಲ ಹೊಡೆದಾನ ಅದು ಇದು ಏನೇನು ಬಿಟ್ಟು ಕೆರೆ ಕೆರ್ಕೊಂಡಿರ್ತಾನೆ, ಹಿಂಗ್ ಕೆರ್ಕೊಂಡಿರ್ತಾನೆ, ಹಿಂಗ್ ಕೆರ್ಕೊಂಡಿರ್ತಾನೆ. ಕೆರ್ಕೊಂಡ್ರೆ ಏನಿಲ್ಲ,
ಅವಾಗೆಲ್ಲ ಊಟ ಮಾಡಿದ್ರೆ ಕೇಳತ್ರ ಕೈ ತೊಳ್ಕೊಂಬದ ಎಲ್ಲಿ ಅಂತೇಳಿ. ಅಂದ್ರೆ ಮೊದಲ ನಾವು ಊಟದಕ್ಕಿಂತ ಮುಂಚೆನೆ ಕೈ ತೊಳ್ಕೋಬೇಕು, ಕಾಲು ತೊಳ್ಕೋಬೇಕು, ಮುಖ ತೊಳ್ಕೋಬೇಕು, ವಿಭೂತಿ ಧಾರಣೆ ಮಾಡಬೇಕು, ತದನಂತರ ಊಟ ಮಾಡ್ಬೇಕು. ಇದು ನಮ್ಮ ಭಾರತೀಯ ಪರಂಪರೆ. ಆದ್ರೆ ಒಬ್ಬೊಬ್ರು ಹೇಳಿದಲ್ಲ ಸೋಮಾರಿಗಳಿರ್ತಾರ, ಅವರು ಪಾಲನೆಯನ್ನ ಮಾಡ್ತಿರಂಗಿಲ್ಲ. ಅವಾಗ ಒಬ್ಬ ಇದ್ದವ ಸೋಮಾರಿ ಇದ್ದವ. ಅವ ಸೋಮಾರಿ ಇದ್ದ, ಅವ ಏನ್ ಮಾಡದ, ಗುರುಗಳಿಗೆ ಪ್ರವಚನ ಹೇಳತ್ತಿಲ್ಲ. ಅವ ಕೇಳದ ಏನಂತ ಹೇಳಿ, ನಿನಗೆ ವಿಭೂತಿ ಹಚ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಆಯ್ತು, ವಿಭೂತಿ ಹಚ್ಕೊಳ್ಳೋ ಮುಖಾದರೂ ನೋಡೋದು, ಅವಾಗ ನಿನಗೆ ಪುಣ್ಯ ಸಿಗ್ತದ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ರು. ಹೇಳ್ಬೇಕಾದ್ರೆ ಅವ ದಿವಸ ಯಾರು ಕುಂಬಾರ ಗುಂಡಯ್ಯ ಹೇಳ್ತಿದ್ದ, ಹಣಿಗೆ ವಿಭೂತಿ ಹಚ್ಕೋತಿದ್ದ, ಶಿವ ಅಂತ ಹೇಳಿ ಲಿಂಗ ಪೂಜೆ ಮಾಡ್ತಿದ್ದ. ಪೂಜೆ ಮಾಡ್ಕೊಂಡು ತನ್ನ ಕೆಲಸಕ್ಕೆ ಹೋಗವ. ಕುಂಬಾರ ಯಾವ ಕೆಲಸ ಜಾಸ್ತಿ? ಕುಂಬಾರ ಕೆಲಸ ಯಾವ ಜಾಸ್ತಿ ಗೊತ್ತಿಲ್ಲ. ಕುಂಬಾರ ಊರ್ನಾಗಿಲ್ಲ ಅದಾರಲ್ಲ, ಯಾವಾಗ ಜಾಸ್ತಿ ಇರ್ತದೆ ಕುಂಬಾರ ಕೆಲಸ? ಗಡಿಗೆ ಮಾಡ್ಬೇಕಂತ. ಈ ಗಡಿಗೆ ಅಂದ್ರೆ ಯಾರು ಯೂಸ್ ಮಾಡೋದಿಲ್ಲ. ಈಗ ಅವ್ರಿಗೆ ಯಾವಾಗ ಕೆಲಸ ಅಂತಂದ್ರೆ ಬಹಳ ಜೋರ್ ಕೆಲಸ ಯಾವಾಗ ಇರ್ತದೆ ಅಂದ್ರೆ ಅವ್ರಿಗೆ ದೀಪಾವಳಿ ಬಂದ ಕೆಲಸ ಇರ್ತದೆ. ಯಾವಾಗ? ದೀಪಾವಳಿ. ಯಾಕಪ್ಪ ಅಂತಂದ್ರೆ ನೀವೆಲ್ಲ ದೀಪದ ಪಣತಿ ತೋತಿರಲ್ಲ, ಯಾವಾಗ? ದೀಪಾವಳಿಗೆ ತೋತಿರಿ. ಹಾಗ ದೀಪಾವಳಿ ಕೆಲಸ ಜಾಸ್ತಿ. ಅವ ಕುಂಬಾರ ಗುಂಡಯ್ಯ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಪೂಜೆ ಮಾಡ್ಕೊಂಡು ಅವತ್ತು ದಿವಸ 8ಕ್ಕೆ ಹೋಗವ. ಅವತ್ತೇನಿಲ್ಲ 5ಕ್ಕೆ ಹೋಗಿರ್ತಾನೆ. ಯಾರು? ಕುಂಬಾರ ಗುಂಡಯ್ಯ. ಮಣ್ಣ ಕಡಿತಿರ್ತಾನವ. ಮಣ್ಣು ಕಡಿತಿರ್ತಾನ. ಮಣ್ಣು ಕಡಿದು ಒಂದ್ ಕಡೆ ಶೇಖರಣೆ ಮಾಡಿ, ಯಾಕಂದ್ರೆ ದೀಪಾವಳಿ ಸಮೀಪ ಬಂದಿರ್ತದೆ, ಪಣತಿಗಳೆಲ್ಲ ಬಹಳಷ್ಟು ಮಾಡಬೇಕಾಗಿರ್ತದೆ. ಅವಾಗ ಬೆಳಿಗ್ಗೆ ಬೇಗ ಹೋಗಿರ್ತಾನವ. ಮಣ್ಣು ಕಡಿಬೇಕಾದ್ರೆ ಏನಾಗ್ತದಪ್ಪ ಅಂದ್ರೆ ಒಂದ್ ದಿವಸ ಅವತ್ತ ಅವನು ಕಡಿಬೇಕಾದ್ರೆ ಒಂದಿನ ಛಳ್ ಅಂತ ಹತ್ತದ. ಯಾರಿಗೆ? ಕುಂಬಾರ ಗುಂಡಯ್ಯ. ಛಳ್ ಅಂತ ಗೊತ್ತಾಗ್ತದೆ ಏನ್ ಹತ್ತದ? ಈಗ ಗುಡ್ಲಿ ತಗೊಂಡು ಕಡಿತಿರ್ತಾನ, ಕಡಿಬೇಕಾದ್ರೆ ಚಣ್ಣ ಅಂತದ. ಚಣ್ಣ ಅಂತ ಏನಿರ್ತದ ಒಳಗೆ? ಹಂಡೆ ಇರ್ತದ. ಹಂಡೆ ಏನು? ಎಲ್ಲರೂ ಏಟ್ ಖುಷಿ. ನಿಮ್ಮೂ ಹಿಂಗೆ ಸುಮ್ ಕಡಿಬೇಕಾದ್ರೆ ಹೊರದಾಗ ಹಿಂಗೆ ಹಡಿತಿರ್ತಿರಲ್ಲ. ಚಣ್ಣ ಅಂತಂದ್ರೆ ಏನ್ ಅನಿಸ್ತದ? ಈಗ ಚಣ್ಣ ಅಂತದ. ಹೌದಲ್ಲ, ಹಂಗೆ ಚಣ್ಣ ಅಂತದ. ಚಣ್ಣ ಅಂದ ಕೂಡಲೇ ಅವಾಗ ಕುಂಬಾರ ಗುಂಡಯ್ಯ ಏನೋ ಚಣ್ಣ ಅಂತಲ್ಲ ಅಂತ ಹೇಳಿ ನೋಡ್ತಾನ. ಒಳಗೆ ಇರ್ತದ ಹಂಡೆ ಇರ್ತದ. ಹಂಡೆ ಇರ್ತದ. ಇವನಿಗೆ ದಿವಸ ಬೆಳಿಗ್ಗೆ ಅದು ನೋಡಿ ಹುಡುಗಿರ್ತದ. ಯಾರಿಗೆ? ಸೋಮಾರಿ. ಅವ ದಿವಸ ಕುಂಬಾರ ಗುಂಡಯ್ಯ ಮುಖ ನೋಡಿದ್ರು ಮತ್ತೆ ಹೋಗಿ ಬರ್ಕೋತಿರ್ತಾವ ಅಂದ್ಕೊಂಡು. ಯಾರು? ಸೋಮಾರಿ. ಯಾಕಂತಂದ್ರೆ ಗುರುಗಳಿಗೆ ಹೇಳ್ತಾರ, ನಿನಗೆ ವಿಭೂತಿ ಹಚ್ಕೊಳ್ಳೋದು ಅಷ್ಟೇ ಹೋಯ್ತು, ಕೊನೆಗೆ ಪಕ್ಷ ವಿಭೂತಿ ಹಚ್ಕೊಂಡವ್ರು ಮುಖಾದ್ರು ನೋಡಿ ಪುಣ್ಯ ಬರ್ತು ಅಂತ ಹೇಳಿರ್ತಾರಲ್ಲ. ಹಂಗ ಇವೈತಲ್ಲ, ಲಲಾಟದಲ್ಲಿ ವಿಭೂತಿ ಯಾರ ಹಣೆಯ ಮೇಲೆ ವಿಭೂತಿ ಇರ್ತದ ಅವ್ರ ಮುಖಾದ್ರು ನೋಡ್ಬೇಕಂತ ಹೇಳಿ ಅವ್ನು ಬೆಳಿಗ್ಗೆ ಬರ್ತಾನೆ. ಎಷ್ಟಕ್ಕೆ ಬರ್ತಾನ? 8ಕ್ಕೆ. ಏನು 8ಕ್ಕೆ ಹೇಳ್ತಿರ್ತಾನೆ. ಕೆಲಸದ ಅಂತ ಹೇಳಿ ಬೇಗ ಹೋಗ್ತೀನಿ. 4ಕ್ಕೆ. ಯಾರು? ಕುಂಬಾರ ಗುಂಡೆ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ತಾನ, ಯಾಕೆ ಈ ಕುಂಬಾರ ಗುಂಡಯ್ಯನ ಹೋಗಿಲ್ಲ ಅಂದ್ರೆ ಹೇಳ್ತಾನೆ. ಯಾರಿಗೆ ಹೇಳ್ತೀನಿ? ಇಲ್ಲಪ್ಪ ಅವ್ರು ಬೆಳಿಗ್ಗೆ 4ಕ್ಕೆ ಹೋಗ್ಯಾರ ಅಂದ ಕೂಡಲೇ ಇವನು ಏನ್ ಮಾಡ್ತಾನಪ್ಪ ಅಂತಂದ್ರ, ಎಲ್ಲಿಗೆ ಹೋಗ್ಯಾರಿ? ಅವ ಹೊರಕ ಕೆರೆದಂಡಿಗೆ ಮಣ್ಣು ಕಡೆ ಹೋಗ್ಯಾರ. ಹೋಗು ಅಂತ ಅವನು ಕೆರೆದಂಡಿಗೆ ಹೋಗ್ತಾನ. ಹೋದ ಕೂಡಲೇ ಅವ್ನಿಗೆ ಚಣ್ಣ ಅಂದಿರ್ತದಲ್ಲ, ಅವ ಆ ಕಡೆ ನೋಡ್ತಿರ್ತಾನ. ನೋಡಿ ಹಗಾರ್ತಿ ಹಿಂಗೆ ಮ್ಯಾಲೆ ಎತ್ತಾನ. ಯಾರು? ಕುಂಬಾರ ಗುಂಡಯ್ಯ ಎತ್ತಾನ. ಇವ ಹುಡ್ಕೋತ ಹೋಗ್ತಾನ. ಹೋಗಿ ಕುಂಬಾರ ಗುಂಡಯ್ಯ ಮುಖ ನೋಡ್ತಾನ. ಯಾರು? ಈ ಸೋಮಾರಿ. ನೋಡಿದ ಕೂಡಲೇ ಅವ್ನಿಗೆ ಖುಷಿ ಆಗ್ತದ. ಅವಾಗ ಏನಂತಾನವ? ನಾ ನೋಡ್ದೆ ಅಂತಾನ. ಯಾರು? ಕುಂಬಾರ ಗುಂಡಯ್ಯ. ಇಲ್ಲ, ಇವ ಸೋಮಾರಿ. ಅವಾಗ ಕುಂಬಾರ ಗುಂಡಯ್ಯ ಇವನಿಗೆ ಏನ್ ಅನಿಸ್ತದ? ನನಗ ಹತ್ತಿರುವಂತ ಹಂಡಿಯನ್ನು ನೋಡ್ದ. ಯಾರಿಗೆ? ಕುಂಬಾರ ಗುಂಡಯ್ಯ ಹಂಡೆ ಹತ್ತಿರ್ತದ. ಒಳ ತೆಗೆದು ನೋಡ್ತಾನ, ಬಂಗಾರ ಇರ್ತದ. ನಾ ನೋಡ್ದೆ ಅಂತ ಹೇಳಿ ಅವ್ನ ಖುಷಿಯಿಂದ ಏನೈತಲ್ಲ ಕುಣೆ ಕಿಡಿತಾನ. ನಾನು ಹೋಗ್ತೀನಿ ಅಂತ ಹೋಗ್ತಿರ್ತಾನ. ಅವಾಗ ಕುಂಬಾರ ಗುಂಡಯ್ಯ ಅಂತಾನ, ತಡಿಯೋ ಹೋಗ್ಬೇಡ, ನಿನಗೂ ಅರ್ಧ ಕೊಡ್ತೀನಿ ಬಾರು, ನಿನಗೂ ಅರ್ಧ ಕೊಡ್ತೀನಿ ಬಾರು ಅಂತ. ಯಾರು? ಸೋಮಾರಿ. ಅವ ಗಂಡೆ ನೋಡಿಲ್ಲವ. ಅವ ಏನ್ ನೋಡಿರ್ತಾನ? ವಿಭೂತಿ ನೋಡಿರ್ತಾನ. ಯಾರಿಗೂ ಹೇಳ್ಬೇಡ, ನಿನಗೂ ಅರ್ಧ ಕೊಡ್ತೀನಿ ಬಾರು ಅಂದ್ಕೊಂಡು ಇವ ಸೋಮಾರಿ ಏನೈತಲ್ಲ, ನನಗೂ ಅರ್ಧ ಕೊಡ್ತೀನಿ, ಏನ್ ಕೊಡ್ತಿ ಅಂತ ಹೇಳ್ತಾನೆ. ನಾ ಊರಿಗೆ ಹೋಗಿ ಹೇಳ್ತೀನಿ ಅಂತಾನ. ಅವ ಏನ್ ಹೇಳ್ತಾನ? ನಾ ವಿಭೂತಿ ನೋಡಿದೆ ಅಂತ ಹೇಳ್ತೀನಿ ಅಂತ ಅವ ಅಂತಿರ್ತಾನೆ. ಇವ ಏನ್ ತಿಳ್ಕೊಂಡಿರ್ತಾನ? ನಾನು ಗಡಿಗೆನೇ ನೋಡ್ಯಾನ. ಊರಿಗೆಲ್ಲ ಹೇಳದ ಅಂತಂದ್ರೆ ಏನೂ ನನಗೆ ಸಿಗೋದೇ ಇಲ್ಲ. ಸಿಗ್ತದೇನು? ಸಿಗೋದಿಲ್ಲ. ಮತ್ತ ಅದನ್ನು ಒಯ್ದು ಯಾರಿಗಾರೆ ಸರ್ಕಾರದವ್ರಿಗೆ ರಾಜರ ಪಾಲ, ಅವ್ರ ಪಾಲ, ಇವ್ರ ಪಾಲ ಹಾಕಿರ್ತಾರೆ. ಅದಕ್ಕೆ ಅವ ಹೇಳ್ತಾನ, ನೀ ಯಾರಿಗೂ ಹೇಳ್ಬೇಡ, ನಿನಗೂ ಅರ್ಧ ಕೊಡ್ತೀನಿ ಬಾ ಅಂದ್ಕೂಡ್ಲೆ ಅವ ಬಂದು ನೋಡ್ತಾನ. ಏನಿರ್ತದಲ್ಲಿ
ಬಂಗಾರದ ಹಂಡೆ ಇರ್ತದೆ. ಅವಾಗ ಅವ್ನಿಗೆ ಸುಮಾರಿ ಅನಿಸ್ತದ, ನಾವು ಒಂದು ದಿವಸ ವಿಭೂತಿ ಹಚ್ಕೊಂಡವಲ್ಲ, ಬರೀ ವಿಭೂತಿ ಹಚ್ಕೊಂಡವನು ಹೊರತು ಮುಖ ನೋಡಿದ್ದಕ್ಕ ನನಗೂ ಅರ್ಧ ಪಾಲು ಸಿಕ್ತು. ಏನು ಸಿಕ್ತು? ಬಂಗಾರ ಸಿಕ್ತು. ಮತ್ ನೀವೆಲ್ಲ ವಿಭೂತಿ ಹಚ್ಕೊಂಡ್ರೆ ಬಂಗಾರ ಸಿಕ್ತಾರ? ಇಲ್ಲ. ನೀವು ತಿಳ್ಕೊಂಡ್ರಿ, ಯಾರು ವಿಭೂತಿ ಹಚ್ಕೊಂಡಿರ್ತಾರಲ್ಲ ಅವ್ರ ಜೀವನವೇ ಬಂಗಾರ ಆಗಿರ್ತದ. ಈ ಬಂಗಾರ ತಗೊಂಡು ಏನ್ ಮಾಡ್ತೀರಿ? ಶಾಂತಿ ಸಮಾಧಾನ ಎಲ್ಲಿರ್ತದ ಅವ್ರ ಜೀವನ ಬಂಗಾರ ಇದ್ದಂಗೆ. ಮತ್ ಎಲ್ಲಿ ಶಾಂತಿ ಸಮಾಧಾನ ಇಲ್ಲ, ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಅದ, ಆದ್ರ ಅವನಿಗೆ ಹಣ ಎತ್ತುವಂತ ಶಕ್ತಿ ಸಾಮರ್ಥ್ಯ ತನ್ನ ಕೈಯಲ್ಲೇ ಇಲ್ಲ ಅಂತಂದ್ರೆ ಆ ಕೋಟಿ, ಆ ಲಕ್ಷ, ಆ ಬಂಗಾರ ತಗೊಂಡು ಏನು ಉಪಯೋಗ ಅದ? ಏನು ಉಪಯೋಗ ಅದ? ಇಲ್ಲ. ನಿಮಗೆ ದೇವರ ಒಳ್ಳೆ ಆರೋಗ್ಯ ಕೊಟ್ಟಾನ, ಮತ್ತ ಚಲೋ ಮನಸ್ಸು ಕೊಟ್ಟಾನ, ಸಾಕು ಅಷ್ಟಲ್ಲಿ. ಅದು ಹೇಳ್ತಾರ ಯಾರು? ಗುರುಗಳು. ಯಾರಿಗೆ? ಉರ್ಲಿಂಗ ಪೆದ್ದಿ ಸೂರ್ಯನಿಗೆ ಹೇಳ್ತಿರ್ತಾರೆ ಈ ಕತೆ. ಅವ ಉರ್ಲಿಂಗ ಪೆದ್ದಿ ಏನ್ ಮಾಡ್ತಾನ, ಮ್ಯಾಲ ಹಂಚ್ ತೆಗೆದು ನೋಡ್ತಿರ್ತಾನ, ಅವನು ನೋಡಿ ಕೇಳಿಸ್ಕೊತಿರ್ತಾನೆ. ಯಾರದು? ಉರ್ಲಿಂಗ ದೇವರದು. ಮತ್ತ ಈ ಸೂರ್ಯನ ಪ್ರಸಂಗ ಪೆದ್ದಾಗ ನಾನು ಮ್ಯಾಲ ಕುತ್ಕೊಂಡು ನೋಡ್ತಿರ್ತಾನ. ಅವಾಗ ಗುರುಗಳು ಅವನಿಗೆ ವಿಭೂತಿ ಹಚ್ಚಿದ ಮ್ಯಾಲ ಹಸ್ತಮಸ್ತಕ ಸಂಯೋಗ ಮಾಡಿ ಲಿಂಗವನ್ನ ಅವನ ಹಸ್ತಕ್ಕೆ ಕೊಟ್ಟು ಆಮೇಲೆ ಮಂತ್ರವನ್ನ ಅವನ ಕಿವಿಗೆ ಹೇಳ್ತಾರ. ಹೇಳಿ ಗಂಟಿಯನ್ನ ಬಾರಿಸಿ ಹ್ಯಾಂಗ ತ್ರಾಟಕ ಯೋಗ ಮಾಡಬೇಕು, ಹ್ಯಾಂಗ ಲಿಂಗ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಗುರುಗಳು ಪರಿಪರಿಯಾಗಿ ಯಾರಿಗೆ? ಸೂರ್ಯನಿಗೆ ಹೇಳ್ತಾರ. ಇವ ನೋಡ್ತಾನ ಅವ್ನ ಮ್ಯಾಲ ಕುತ್ಕೊಂಡು. ಯಾರು? ಪೆದ್ದಣ್ಣ ನೋಡ್ತಾನ. ನೋಡಿದ ಕೂಡಲೇ ಅವ್ರ ಮನಸ್ಸ ಪರಿವರ್ತನೆ ಆಗ್ತದೆ. ಯಾರ ಮನಸ್ಸ? ಪೆದ್ದಣ್ಣನ ಮನಸ್ಸ ಪರಿವರ್ತನೆ ಆಗ್ತದೆ. ಈಗ ನಾವು ವಿಭೂತಿ ಧಾರಣೆ ಮಾಡ್ಕೋಬೇಕು. ಹೆಂಗ ಪೆದ್ದಣ್ಣನ ಮನಸ್ಸಿನ ವಿಭೂತಿ ನೋಡಿದ ಕೂಡಲೇ ಬದಲಾಯಿತು, ರುದ್ರಾಕ್ಷಿ ನೋಡಿದ ಕೂಡಲೇ ಅವನ ಮನಸ್ಸು ಬದಲಾಯಿತು, ಲಿಂಗವ ನೋಡಿದ ಕೂಡಲೇ ಅವನ ಮನಸ್ಸು ಬದಲಾಯಿತು. ಇದು ಎಷ್ಟು ಚಂದ ಜೀವನ ಅದಲ್ಲ, ಎಷ್ಟು ಪವಿತ್ರವಾದ ಜೀವನ ಅದಲ್ಲ. ಈಗ ನಾವು ಯಾಕೆ ಬದುಕಬಾರದು ಅಂತ ಹೇಳಿ ಯಾರಿಗೆ ಅನಿಸ್ತು? ಕಳ್ಳನಾಗಿರುವಂತ ಪೆದ್ದನಿಗೆ ಅನಿಸ್ತು. ನಾವು ಕೆಲವು ಜನ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ನೀವು ಮದುವೆಗೆ ಹೋಗ್ಬೇಕಾದ್ರೆ ವಿಭೂತಿ ಹಚ್ಕೊಂಡು ಹೋಗ್ತಿರೋ ಹಂಗೆ ಹೋಗ್ತಿರೋ? ಹಂಗೆ ಹೋಗ್ತೀರಿ? ಈ ಹುಡುಗ ಕರೆಕ್ಟ್ ಹೇಳ್ತಾರ. ನೀವು ಯಾವ ಮದುವೆ ಹೋಗ್ತಾರೆ ಹಚ್ಕೊತಾರ ಅವನಿಗೆ. ಆಕೆ ರೆಡಿ ಆಗಿದ್ದಂತ, ರೆಡಿ ಆಗಿ ಕರಡಿ ಮುಂದೆ ನಿಂತಿದ್ದು. ಅವಾಗ ಮಗ ಆಟ ಆಡಿದ್ದ ಎಲ್ಲಿ? ಗೆಳೆಯರ ಜೊತೆ. ಅವಾಗ ಅವು ಅಂದು ಆಕಿ ಸೀರೆ ಸೆರೆ ಮಾಡ್ಕೋತ, ಅದು ಸೆರೆ ಮಾಡ್ಕೋತ, ರೆಡಿ ಮಾಡ್ಕೋತ, ಅವ ಮಗನಿಗೆ ಅಂದು ಹೋಗಿ ಲಿಫ್ಟಿಗೆ ತೊಗೊಂಬ ಹೋಗ, ಕಪಾಟೆ ಇಟ್ಟು ಲಿಫ್ಟಿಗೆ ತೊಗೊಂಬ ಹೋಗಂತಂದು. ಯಾರಿಗೆ? ಮಗನಿಗೆ. ಅವ ಔಷಧಾಗಿದ್ದ. ಅವ ನಾವು ಅಲ್ಲಿ ಅವರೇ ಅವು ತೊಗೊಂಬರ್ತೀವಿಲ್ಲ ಅಂತ ಬೆಳೆಸಿದ ಕೂಡಲೇ ಅವಳು ಹೋಗಿ ತೊಗೊಂಬಂದು ಕೊಟ್ಟು ಈಗ ಏನ್ ಮಾಡೋದು ನೋಡ್ಲೇ ಇಲ್ಲ. ಈಗ ಮ್ಯಾಲ ಟೊಕನ್ ತೆಗೆದು ಹಿಂಗೆ ಹಚ್ಕೊಂಡು ಮದುವೆಗೆ ಹೋಗ್ಬಿಟ್ಟು ಅಲ್ಲೇ ಕೂತು. ತಂದೆ ರಾತ್ರಿ ಹೊತ್ತ ಗಂಡ ಬಂದ, ಅಪ್ಪ ಬಂದ ಮ್ಯಾಲ ಯಾಕೋ ನಿಮ್ಮ ಮಗು ಏನ್ ಕೂತಾಳ? ಅಲ್ಲೇ ಕೂತಾಳ. ಮತ್ ಯಾಕ? ನಾ ಮನಿಗೆ ಬಂದ ಕೂಡಲೇ ಸಾಕು ಅದು ಬೇಕು ಇದು ಬೇಕು ಅಂತ ಹೇಳಿ ತಲೆ ತಿಂತಿದ್ದು, ಒಟ್ಟ ಮಾತಾಡೋಲ್ಲ. ಯಾಕಂತ ಕೇಳ್ದ. ಯಾರು? ಗಂಡ ಮಗನಿಗೆ. ಅಪ್ಪ ಏನಾಯ್ತು ಅಂತಂದ್ರ ಅವ್ವ ಲಿಫ್ಟಿಗೆ ಕೇಳೋದು, ನಾ ಲಿಫ್ಟಿಗೆ ಕೊಡೋ ಬದ್ಲಿ ಫೆವಿಕಲ್ ಕೊಟ್ಬಿಟ್ಟಿನಿ. ಅವಾಗ ಅವ ಏನ್ ಮಾಡ್ಬೇಕು? ಅದೇ ಮಗನೇ ಅಂತೀನಿ ಅವ್ನು ಎತ್ಕೊಂಡು ಮುದ್ದಾಡಕ ಹಿಂಗೆ ಮಾಡಕ್ಕೆ ಅಂದ್ರೆ ನಾ ಹೇಳಾಕತ್ತಿ ಏನ್ ಹೇಳಾಕತ್ತಿ ಅಂತಂದ್ರ ನೀವೆಲ್ಲಾ ಹಂಚ್ಕೊಳ್ತೀರಿ, ಆದ್ರ ಅದು ನಮಗ ಅದು ಶೋಭೆ ಅಲ್ಲ. ಶರಣರಿಗೆ ಏನು ಶೋಭೆ ಅಂತಂದ್ರ ಲಲಾಟದಲ್ಲಿ ವಿಭೂತಿ ಶೋಭೆ. ಯಾರಿಗೆ? ಶರಣರಿಗೆ, ಮಹಾತ್ಮರಿಗೆ. ಅದಕ್ಕ ವಿಭೂತಿ ಹಚ್ಕೊಂಡವ್ರ ಮುಖ ಹೆಂಗ್ ಇರ್ತದಪ್ಪ ಅಂತಂದ್ರ ಸಾತ್ವಿಕ ಕಡೆಯಿಂದ ಕೂಡಿರ್ತದ. ಅದಕ್ಕೆ ನೀವು ಇನ್ಯಾರು ಮದುವೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕು? ವಿಭೂತಿ ಹಚ್ಕೊಂಡು ಹೋಗ್ಬೇಕು. ಹೌದಾ? ವಿಭೂತಿ ಹಚ್ಕೊಂಡು ಹೋಗ್ರಿ. ಏನ್ ನಿಮ್ಮ ಸಂಸ್ಕಾರ ಪಾಪ ಗಂಡ ಹೆಂಡತಿದ್ರೆ ಬರ್ತದ, ಅವ್ರು ಹಚ್ಕೊಂಡ್ರೆ ಹೆಂಗಿಲ್ಲ, ನಿಮ್ ಮುಖಾನ ನೋಡಿ ಅವ್ರಿಗೆ ಪುಣ್ಯನೇ ಬರ್ತದ. ಅದಕ್ಕ ನಮ್ಮ ಸಂಸ್ಕೃತಿ ಹೆಂಗಪ್ಪ ಅಂತಂದ್ರೆ ಮದುವೆ ಇಲ್ಲ, ವಿಭೂತಿ ಇಲ್ಲಾರ್ದೆ ಮದುವೆ ಆಗ್ತಿರ್ಲಿಲ್ಲ, ರುದ್ರಾಕ್ಷಿ ಇಲ್ಲಾರ್ದೆ ಮದುವೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅವೇನೈತಲ್ಲ ದೂರ ಆಗಿಬಿಟ್ಟವ. ಅದಕ್ಕೆ ನಮ್ಮ ಬದುಕ ಒಣ ಬಣ ಆಗಿದೆ. ಅದಕ್ಕೆ ಉರ್ಲಿಂಗ ತೆಗಿದ್ದು ಯಾವಾಗ ಪೆದ್ದನ್ನು ನೋಡ್ತಾನ, ನೋಡಿದ ಕೂಡಲೇ ಅವ್ರಿಗೆ ಅನಿಸ್ತದ ಇವ್ರ ಬದುಕು ಎಷ್ಟು ಪವಿತ್ರ ಅಲ್ಲ, ನಾನು ಹಿಂಗ ಆಗಬೇಕು ಅಂತ ಹೇಳಿ ಯಾರಿಗೆ? ಪೆದ್ದಣ್ಣನ ಮನಸ್ಸಿಗೆ ಮೂಡ್ಕೊಂಡು ಮೂಡಿದ ಮೇಲೆ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಗುರುಗಳಿಗೆ ಹೊಲಿಸ್ಕೋಬೇಕಲ್ಲ. ಅವ ದಿವಸ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕಳ್ತನ ಮಾಡೋದು ಬಿಡ್ತಾನ. ಬಿಟ್ಟ ಮ್ಯಾಲ ಕಟ್ಗಿ ಏನೈತಲ್ಲ ಗಿಡಗಳನ್ನ ಎಲ್ಲಿ ಕಟ್ಗಿ ಉದುರಿ ಬಿದ್ದಿರ್ತಾವ ಅರಣ್ಯದೊಳಗ, ಆ ಕಟ್ಗಿಯನ್ನ ತೊಗೊಂಬರೋದು ಮಾರೋದು, ಮತ್ತ ಒಂದು ಹೊರಿ ಮಾರೋದು. ಒಂದು ಹೊರಿ ಏನ್ ಮಾಡೋದಪ್ಪ ಅಂತಂದ್ರೆ ಉರ್ಲಿಂಗ ದೇವರ ಮಠಕ್ಕೆ ಒಯ್ದು ಹಾಕೋದು. ಯಾವುದು? ಒಂದು ಹೊರೆ. ಅವಾಗ ದಿವಸ ಒಂದೊಂದು ಹೊರಿ ಕಟ್ಗಿ ಬೀಳ್ತಿರ್ತದೆ. ಎಲ್ಲಿ?
ಉರ್ಲಿಂಗ ದೇವರ ಮಠದಾಗ ಬೀಳ್ತಿರ್ತದ. ಅವಾಗ ಉರ್ಲಿಂಗ ದೇವ್ರು ಅಂತಿರ್ತಾರ, ಅವರು ಸ್ವಾಮಿಗಳು. ಯಾರು? ಉರ್ಲಿಂಗ ದೇವರು. ಅವ್ರು ಸ್ವಾಮಿಗಳು ಅಂತಾರ. ಉರ್ಲಿಂಗ ದೇವರು ದಿವಸ ಕಟ್ಟಿಗೆ ಯಾರು ಹಾಕಾಕತ್ತಾರ, ಅವ್ರು ಯಾವಾಗ ಬಂದು ಹಾಕ್ತಾರ ಅಂತ ಹೇಳಿ ಗೊತ್ತಾಗಿಲ್ಲ. ಅದು ಗುರುಗಳು ಏನ್ ಮಾಡ್ತಾರ, ಒಂದ್ ದಿವಸ 4ಕ್ಕೆ ಎದ್ದು ನೋಡ್ತಾರ, 4ಕ್ಕೆ ಕಡಿಗೆ ಬಂದು ಬಿದ್ದಿರ್ತವ ಹೊರಿ. ಆಮೇಲೆ ಒಂದ್ ದಿವಸ ಏನ್ ಮಾಡ್ತಾರ, 3ಕ್ಕೆ ಎದ್ದು ಹೇಳ್ತಾರ, 3ಕ್ಕೆ ಎದ್ದು ನೋಡ್ತಾರ ಅವ್ರ ಕಡಿಗೆ ಬಂದು ಬಿದ್ದಿರ್ತದ. ಒಂದ್ ದಿವಸ ಏನ್ ಮಾಡ್ತಾರ, ಮನ್ಕೊಂಡೇ ಇಲ್ಲ ಅವ್ರು. ಯಾರು? ಉರ್ಲಿಂಗ ದೇವರು. ಯಾರು ಕಟ್ಟಿಗೆ ಏನಂತಂದು ಹಾಕ್ತಾರ ನೋಡ್ಬೇಕು ಅಂತೇಳಿ ಒಂದ್ ದಿವಸ ನಿದ್ದೆ ಮಾಡದೆ ಏನೈತಲ್ಲ ಹಂಗೆ ಮೂಲಿಗೆ ಏನೈತಲ್ಲ ಗಿಡದ ಮರಿ ಕುಂತಿರ್ತಾರ. ಯಾರು? ಉರ್ಲಿಂಗ ದೇವರು. ಅವಾಗ ಪೆದ್ದಣ್ಣ ಬರ್ತಾನ. ಅವ್ರು ಎಷ್ಟಕ್ಕೆ ಬರ್ತಾನ? 12ಕ್ಕೆ ಬಂದಿರ್ತಾನ. 12ಕ್ಕೆ ಬಂದು ಕಟ್ಟಿಗೆ ಒಗದು. ಯಾಕಂದ್ರ ಎಲ್ಲೋ ಅವನಿಗೆ ರಾತ್ರಿ ಹೊತ್ತು ನಿದ್ದೆ ಹತ್ತಿರಂಗಿಲ್ಲ. ಯಾಕ? ಹಗಲಿ ಹೊತ್ತು ಮಕ್ಕೊಂಡು ರೂಢಿ ಅವನಿಗೆ, ರಾತ್ರಿ ಹೊತ್ತು ಕಳ್ತನ ಮಾಡಿ ರೂಢಿ ಅವನಿಗೆ. ಯಾರಿಗೆ? ಪೆದ್ದಣ್ಣ. ಅದಕ್ಕ ರಾತ್ರಿ 12ಕ್ಕೆ ಹೊರಿ ಯಾವುದು ಕಟ್ಟಿಗೆ ಹೊರಿ ತಂದು ಎಲ್ಲಿ ಹಾಕ್ತಾನ? ಗುರುಗಳು ಮಠಕ್ಕೆ ತಂದು ಹಾಕ್ತಾರ, ಉರ್ಲಿಂಗ ದೇವ್ರ ಮಠಕ್ಕ. ಅವಾಗ ಗುರುಗಳು ಅವ್ರು ಹಿಡಿತಾರ, ಏ ತಡಿ ಪೆದ್ದಣ್ಣ ಅಂತೇಳಿ ತಡಿ ಹಿಡಿತಾರ. ತಡಿ ಹಿಡಿದು, ಅಲ್ಲ ಇದೇ ದಿವಸ ಮಠಕ್ಕ ಕಟ್ಟಿಗೆ ತಂದು ಹಾಕಾಕತ್ತಿ ಏನು? ಹೌದ್ರಿ ಗುರುಗಳೇ, ನಾನೇ ತಂದು ಹಾಕಾಕತ್ತೀನಿ. ಹಾ, ನೀ ಹಂಗೆ ಹಾಕ್ಬೇಡ, ಪಾಪ ನೀ ಬಡವಿದೆ, ಅದಕ್ಕೆ ಒಳ್ಳೆ ಪರಿವರ್ತನೆಯಾಗಿ ಅದಕ್ಕೆ ನಿನಗೆ ಏನೈತಲ್ಲ ಇನ್ನು ಮ್ಯಾಲ ದುಡ್ಡು ತೊಗೊಂಡು ಹಾಕು, ತಗೋ ಇದು ದುಡ್ಡ ಅಂತೇಳಿ ಅವಾಗಿಂದ 1-2 ಕಾಸನ್ನು ಅವ್ರಿಗೆ ಕೊಡ್ತಾರೆ. ಯಾರಿಗೆ? ಪೆದ್ದಣ್ಣಿಗೆ ಕೊಡಕ್ ಬರ್ತಾರೆ. ಅವಾಗ ಪೆದ್ದಣ್ಣ ಅಂತಾನ ವಿನಮ್ರದಿಂದ, ಗುರುಗಳೇ ನಾನು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ನಿಮ್ಮ ಸೇವೆ ಮಾಡಾಕತ್ತೀನಿ, ನಿಮ್ಮಿಂದ ನನಗೆ ಅನುಗ್ರಹ ಆಗಬೇಕು. ಏನ್ ಅನುಗ್ರಹ ಆಗಬೇಕು ಅಂತಂದ್ರೆ, ನನಗೆ ನಿಮ್ಮಿಂದ ಹ್ಯಾಂಗ ಅವತ್ತು ನಾನು ಒಂದು ಮನೆಗೆ ಕಳ್ತನ ಮಾಡಕ್ ಬಂದಿದ್ದೆ, ಸೂರ್ಯಗೌಡನ ಮನೆಗೆ ಕಳ್ತನ ಮಾಡಕ್ ಬಂದಿದ್ದೆ. ಅವಾಗ ನಾ ಐತಲ್ಲ ನೀವು ಲಿಂಗ ದೀಕ್ಷೆ ಕೊಡೋದನ್ನ ನಾನು ನೋಡಿದೆ. ಆ ರೀತಿ ನನಗೂ ಲಿಂಗ ದೀಕ್ಷೆಯನ್ನು ಅನುಗ್ರಹಿಸಿ ನನ್ನ ಜೀವನವನ್ನ ಕೃತಾರ್ಥವನ್ನಾಗಿ ಮಾಡಬೇಕು ಗುರುಗಳೇ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಯಾರಿಗೆ? ಉರ್ಲಿಂಗ ದೇವರಿಗೆ. ಯಾರು? ಪೆದ್ದಣ್ಣ. ನಮಸ್ಕಾರ ಮಾಡಿದ ತಕ್ಷಣ ಅವಾಗ ಗುರುಗಳು ಅಂತಾರ, ಹೋಗ್ಲಿ ಇನ್ನೊಂದ್ ಸ್ವಲ್ಪ ದಿವಸ, ಈಗ ನಿನಗೆ ಬೇಡ ಅಂತ ಹೇಳಿ ಈಗ ತಗೋ 2 ಕಾಸು ಅಂತ ಹೇಳಿ ಬಲವಂತವಾಗಿ ಗುರುಗಳು ಯಾರಿಗೆ? ಪೆದ್ದಣ್ಣಗೆ ಕೊಡ್ತಾರ. ಪೆದ್ದಣ್ಣಿಗೆ ಕೊಟ್ಟ ಕೂಡಲೇ ಅವ ಒಲ್ಲಾದ ಮನಸ್ಸಿನಿಂದ ತಗೊಂತಾನ. ದಿವಸ ಕಡೆಗೆ ಹೊರೆ ಹಾಕ್ತಿರ್ತಾನೆ. ಏನ್ ಕೇಳ್ತಿರ್ತಾನೆ? ಹಣ ಕೊಡ್ರಿ, ದುಡ್ಡು ಕೊಡ್ರಿ, ಬಂಗಾರ ಕೊಡ್ರಿ ಅಂತ ಕೇಳ್ತಿರ್ತಾನ. ಗುರುಗಳೇ ನಮಗೆ ಶ್ರೀಮಂತರು ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಕೇಳ್ತಾನ. ನೀವು ಆದ್ರೆ ಏನ್ ಕೇಳ್ತಿರ್ತೀರಿ? ಗುರುಗಳೇ ಗಂಡ ನನ್ನ ಮಾತು ಕೇಳಬೇಕು, ಅವ ನನ್ನ ಮಾತು ಕೇಳುವಂಗ ಏನ್ ಮಂತ್ರಿಸ್ಕೊಡ್ಬೇಕು? ತಾಯಿತ ಮಂತ್ರಿಸ್ಕೊಡ್ರಿ, ಲಿಂಗಣ್ಣ ಮಂತ್ರಿಸ್ಕೊಡ್ರಿ. ಅವು ಬಾಯಿ ಒಳಗೆ ಹಿಂಡಿದೆ ಅಂದ್ರೆ ಅವ್ನು ಬಾಯಿನ ಕಟ್ಟಾಗಿದ್ರು ಅನ್ನಂಗಿಲ್ಲ. ಬಹಳಷ್ಟು ಜನ ಬಂದಂತಿರ್ತಾರೆ ಹಿಂಗ. ಆದ್ರೆ ಪೆದ್ದಣ್ಣ ಆ ರೀತಿಯಲ್ಲ. ಪೆದ್ದಣ್ಣ ಏನ್ ಕೇಳ್ತಿರ್ತಾನೆ, ದಿವಸ ಹೊರಗೆ ಹೋಗಿದ ಕೂಡಲೇ ಗುರುಗಳೇ ನಾನು ಲಿಂಗ ದೀಕ್ಷೆ ಹೇಳ್ಕೊಡ್ತೀರಿ, ಗುರುಗಳೇ ನಾನು ಲಿಂಗ ದೀಕ್ಷೆ ಹೇಳ್ಕೊಡ್ತೀರಿ, ನನಗೆ ಶರಣನಾಗಿ ಯಾವ ಮಾಡ್ತೀರಿ ದಿವಸ ಕೇಳ್ತಿರ್ತಾರೆ. ಯಾರು? ಇದು ಕೇಳಿ 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 ಗುರುಗಳಿಗೂ ಸಿಟ್ಟು ಬಂದ್ಬಿಟ್ಟಿರ್ತದೆ. ಇವಾಗ ಎಷ್ಟಂತ ಹೇಳೋದು, ಎಷ್ಟಂತ ಸಂಭಾಳಿಸೋದು ನೀವು. ಅವಾಗ ಒಂದ್ ದಿವಸ ಏನಾಗ್ತದಪ್ಪ ಅಂತಂದ್ರೆ ಜನರೆಲ್ಲ ಕೂತಿರ್ತಾರೆ, ಹಿಂಗೆ ಭಕ್ತರು ಕೂತಿರ್ತಾರ. ಅವ್ರು ಪೆದ್ದಣ್ಣ ಬರ್ತಾನ, ಕಟ್ಟಿಗೆ ಒಗಿತಾನ, ಹೊರೆ ಒಗೆದು ಉದ್ದಕ್ಕೆ ನಮಸ್ಕಾರ ಮಾಡಿ, ಗುರುಗಳೇ ಇವತ್ತು ನಾನು ಲಿಂಗ ದೀಕ್ಷೆ ಕೊಡಬೇಕು, ನೀವು ಇವತ್ತು ಕೊಡಲಿಲ್ಲ ನಾ ಹೋಗೋದೇ ಇಲ್ಲ, ನಾ ಇಲ್ಲೇ ಇರ್ತೀನಿ, ನಾನು ಲಿಂಗ ದೀಕ್ಷೆ ಕೊಡ್ರಿ ಅಂತಿರ್ತಾನೆ. ಯಾರು? ಪೆದ್ದಣ್ಣ. ಅವಾಗ ಗುರುಗಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಗುಂಡ್ಕಾಲಿ ಇರ್ತದ, ಬಾಗಿಲು ಪಕ್ಕ ಕೂತಿರ್ತಾರ, ಆ ಬಾಗಿಲು ಕಣಿಸಿರ್ತಾರೆ. ಯಾವುದು? ಗುಂಡಾದ ಕಣ, ಗುಂಡ್ಕಾಲಿ. ಅದು ಸಣ್ಣ ರೀತಿ ಇರ್ತದ, ಇಷ್ಟು ಇರ್ತದ, ಇಷ್ಟು. ಅವಾಗ ಏನ್ ಮಾಡ್ತಾರ ಅವರು, ಇವ ದೂರ ನಿಂತಿರ್ತಾನ. ಯಾಕಂತಂದ್ರೆ ಇವ ಅಂತ್ಯಜ, ಕೆಳಜಾತಿಯವ. ಯಾರು? ಪೆದ್ದಣ್ಣ. ಅವನು ಕೆಳಜಾತಿಯವ ಇರ್ತಾನ, ಹರಿಜನವ ಇರ್ತಾನ. ಅದಕ್ಕ ಗುರುಗಳು ಅವನಿಗೆ ದೀಕ್ಷೆಯನ್ನ ಕೊಡೋದು ಮುಂದೂಡ್ತಿರ್ತಾರ. ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾಕಂದ್ರೆ ಸಮಾಜ ಒಪ್ಪೋದಿಲ್ಲ, ಕೊಟ್ಟೆವಪ್ಪ ಅಂತಂದ್ರೆ ಸಮಾಜ ತಿರಸ್ಕಾರ ಭಾವದಿಂದ ನಮ್ಮನ್ನು ನೋಡ್ತದ ಅಂತೇಳಿ ಗುರುಗಳು ಏನೈತಿಲ್ಲ ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿರಂಗಿಲ್ಲ. ಯಾವಾಗ ಅವನು ಕಾಡ್ತಾನ, ಇವತ್ತು ಕೊಡ್ಲೇಬೇಕು ಅಂದಾಗ ಜನರ ಜೊತೆ ಮಾತಾಡಕ, ಭಕ್ತರ ಜೊತೆ ಮಾತಾಡಕ ಬಿಡಂಗೇ ಇಲ್ಲ. ಮಧ್ಯೆ ಮಧ್ಯೆ ಮಾತಾಡ್ತಿರ್ತಾನ, ನನಗೆ ಲಿಂಗ ಬೇಕು, ನನಗೆ ಲಿಂಗ ಬೇಕು, ಲಿಂಗ ಬೇಕು. ಅವಾಗ ಗುರುಗಳು ಸಿಟ್ಟು ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಕಲ್ಲು ಇರ್ತವಣ, ಅವನತ್ತ ಕಲ್ಲು ಏನ್ ಮಾಡ್ತಾರ, ಕೇ ದಗಡ ಝಾ ಅಂತೇಳಿ ಹೋಗ್ಬಿಡ್ತಾರ. ಇದು ಮರಾಠಿ ಯಾರಿಗೆ ಬರ್ತದೇನು? ನಮಗಂತ ಮರಾಠಿ ಬರಲ್ಲ. ಅದು ಗೇ ದಗಡ ಜಾ ಅಂತ ಹೇಳ್ತಾರೋ ಹೋಗು ಅಂತೇಳಿ ಹೋಗ್ಬಿಡ್ತಾರಂತ. ಯಾರಿಗೆ? ಪೆದ್ದಣ್ಣನಿಗೆ. ಅವ ತಿಳ್ಕೊತಾನ, ಗೇ ದಗಡ ಜಾ ಅಂತಂದ್ರೆ ಬಹುಶಃ ಇದೇ ಲಿಂಗ ಇರಬೇಕು ಅಂತ ಹೇಳಿ ಕಲ್ಗೊಂಡು ಹೋಗಲ್ಲ. ಆ ಕಲ್ಗೊಂಡು ಹೋದ ತಕ್ಷಣ ಅದು ಉಳ್ಕೋತ ಹೋಯ್ತು ಅವ್ನ ಕಡೆ. ಹೋದ ಕೂಡಲೇ ಏನ್ ಮಾಡ್ದ, ಧನ್ಯನಾದೇ ಗುರುವೇ ಅಂತ ಹೇಳಿ ಅದೇ ಕಲ್ ತಗೊಂಡ. ಯಾರು? ಪೆದ್ದಣ್ಣ. ಅದೇ ಕಲ್ ತಗೊಂಡ, ಕಲ್ಲು ತಗೊಂಡು ಕೊಳ್ಳಿ ಕಟ್ಕೊಂಡ್ಬಿಟ್ಟ. ಅವ ಬಟ್ಟಿ ತೊಗೊಂಬಂದಿದ್ದ, ಅವ ಬೆಳ್ಳ ಬಟ್ಟಿ ತೊಗೊಂಬಂದಿದ್ದ, ಅದನ್ನೇ ಐತಲ್ಲ ಲಿಂಗ ಅಂತ ಹೇಳಿ ತಿಳ್ಕೊಂಡು
ಗುರುಗಳು ಕೊಟ್ಟಾರ ಅಂತ ಹೇಳಿ ಗುರುಗಳಿಗೆ ಉದ್ದ ಸಾಷ್ಟಾಂಗ ನಮಸ್ಕಾರ ಹಾಕದ ಅದೇ ಕಲ್ಲನ್ನ ಲಿಂಗ ಅಂತ ತಿಳ್ಕೊಂಡು ಏನೈತಲ್ಲ ಬಿಳಿ ವಸ್ತ್ರ ಬಟ್ಟಿ ಒಳಗೆ ಸುತ್ಕೊಂಡು ತನ್ನ ಕೊಳ್ಳ ಕಟ್ಕೊಂಡು ಏನ್ ಅನ್ಕೋತ ಹೊಂಟ ಮಂತ್ರ ಏನು ಗೇ ದಗಡಜ ಮಂತ್ರ ಆಯ್ತು ಅವ್ರಿಗೆ. ಏನ್ ಮಂತ್ರ ಆಯ್ತು? ಗೇ ದಗಡಜ ಮಂತ್ರ ಆಯ್ತು. ದಿವಸ ಏನ್ ಮಾಡವ ಲಿಂಗ ತೆಗ್ಯಾವ, ಯಾವುದು ಕಲ್ಲನ್ನ ತೆಗ್ಯಾವ, ಕೈ ಒಳಗೆ ಇಟ್ಕೊಳವ, ಗೇ ದಗಡಜ ಗೇ ದಗಡಜ ಗೇ ದಗಡಜ ಅಂತ ಹೇಳಿ ನೀರು ಹಾಕವ ಎದ್ರ ಮ್ಯಾಲ ಲಿಂಗದ ಮ್ಯಾಲ. ಆಮೇಲೆ ರುದ್ರಾಕ್ಷಿ ಹಿಡ್ಕೊಂಡು ಗೇ ದಗಡಜ ಗೇ ದಗಡಜ ಗೇ ದಗಡಜ ಅಂತ ಹೇಳಿ ರುದ್ರಾಕ್ಷಿ ಜಪ ಮಾಡುವ. ಯಾಕ ಅವನೇ ತಿಳ್ಕೊಂಡನ ಈ ಕಲ್ಲೇ ಲಿಂಗ ಗುರುಗಳು ಇದೇ ಮಂತ್ರ ಕೊಟ್ರಾದ್ರೆ ಅದೇ ಮಂತ್ರವನ್ನು ಸ್ವೀಕಾರ ಮಾಡದ. ಗುರು ಮುಖದಿಂದ ಬಂದದ ಇದೇ ನನಗಿನ ಮಂತ್ರ, ಇದೇ ನನಗಿನ ಲಿಂಗ ಅಂತ ಹೇಳಿ ಅವನ ಭಕ್ತಿಯಿಂದ ಪೂಜೆ ಮಾಡಕ್ ಹಿಡ್ದ, ನಿರಂತರ ಸಾಧನೆ ಮಾಡಕ್ ಹಿಡ್ದ. ಎಷ್ಟ್ ಮಾಡಾಕತ್ತಪ್ಪ ಅಂತಂದ್ರ ಹೆಂಡತಿ ಕಾಳವೆ, ಯಾರು ಪೆದ್ದಣ್ಣನ ಹೆಂಡತಿ ಕಾಳವೆ ಬಹಳ ಸಾತ್ವಿಕ ಹೆಣ್ಮಗಳು, ಬಹಳ ಒಳ್ಳೆ ಹೆಣ್ಮಗಳು. ಗಂಡನ ಪರಿವರ್ತನೆ ನೋಡಿ ಬಹಳ ಖುಷಿ ಆಗ್ತದ. ಯಾರಿಗೆ? ಕಾಳವೆ. ಈಗ ನಾವು ಈಗ ಹೆಂಗ್ ಪೆದ್ದಣ್ಣ ಕಳ್ಳ, ಇವ ಕಳ್ಳ ಹಗಲೆಲ್ಲ ಒಂದೇ ಅಂಗಡಿ ಕಳ್ತನ ಮಾಡಕ್ ಹೋದಂತ. ಈ ಬಟ್ಟಿ ಸ್ಟೋರ್ ಇರ್ತದ, ಬಟ್ಟಿ ಶಾಪ್, ಅಲ್ಲಿ ಹೋಗವಂತ ಚಲೋ ರೇಷ್ಮೆ ಬಟ್ಟಿ ಯಾವ ಇವು ಕಿಮ್ಮತ್ತಿನ ಬಟ್ಟೆ ಎಲ್ಲ ಕಳ್ತನ ಮಾಡಿ ಒಂದ್ ದಿವ್ಸ ಸಿಕ್ಕಿಬಿದ್ದ. ಯಾರು? ಕಳ್ಳ. ಸಿಕ್ಕಿ ಬಿದ್ದ ಕೂಡಲೇ ಅವನಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಮತ್ ಇನ್ನೊಂದ್ ಸತ್ತಿನೂ ಐತಲ್ಲ ಅದೇ ಅಂಗಡಿ ಕಳ್ತನ ಮಾಡಕ್ ಹೋದ. ಯಾವಾಗ? 2ನೇ ಸತ್ತಿನೂ. ಮತ್ 3ನೇ ಸತ್ತಿನೂ ಅದೇ ಅಂಗಡಿ ಕಳ್ತನ ಮಾಡದ ಸಿಕ್ಕಿಬಿದ್ದ. ಅವಾಗ ಜಡ್ಜ್ ಅಂತ ಹೇಳ್ತಾನೆ, ಯಾರಿಗೆ? ಅಲ್ಲೂ ನೀನು ಒಂದೇ ಅಂಗಡಿ ಕಾಣುತ್ತೇನು, ಬೇರೆ ಅಂಗಡಿ ಕಳ್ತನ ಮಾಡಕ್ ಬರುವುದ, ಬರೀ ಒಂದೇ ಅಂಗಡಿ ಕಳ್ತನ ಮಾಡಾಕತ್ತಿಯಲ್ಲ. ಅವಾಗ ಅವ ಕಾಳ ಏನಂತ ಹೇಳಿ ಅವ್ರು ಪುನಃ ಬನ್ನಿ ಅಂತ ಹೇಳಿ ಬೋರ್ಡ್ ಹಾಕಿರೋದ್ ನಾ ಪುನಃ ಅದಕ್ಕೆ ಹೋಗ್ತೀನಿ. ಯಾರು? ಕಳ್ಳ. ಅಂದ್ರೆ ನಾವು ಒಂದೇ ಮಾಡ್ತಿರ್ತೇವೆ ಜೀವನದಾಗ, ಸಂಸಾರ ಮಾಡ್ತಿರ್ತೇವೆ, ಬರೀ ಏನೈತಲ್ಲ ಸಂಸಾರಕ್ಕೆ ಕುಳಿತಿರ್ತೇವೆ, ಅದಕ್ಕೆ ದುಡಿತಿರ್ತೇವೆ. ಗಂಡ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತ ಇದಕ್ಕಾಗಿ ನಮ್ಮ ಜೀವನವನ್ನು ಸವಿಸ್ತೇವೆ. ಒಂದ್ ದಿವಸ ನಮ್ಗೆ ಅನ್ಸಂಗಿಲ್ಲ ಏನಂತೇಳಿ ಮಾಡಾಕತ್ತೇವಿ. ಏನಾದ್ರೂ ಬೇರೆ ಮಾಡಬೇಕು, ಜೀವನದಾಗ ಏನಾದ್ರೂ ಕಾಣಬೇಕು, ಸತ್ಯ ಅನ್ನೋದು ಏನದ ತಿಳ್ಕೋಬೇಕು ಅಂತೇಳಿ ಯಾರಿಗೆ ಅನಿಸ್ತೇವೆ? ಅನಿಸೋದಿಲ್ಲ. ಮತ್ತು ಅದೇ ಮಾಡೋದು. ಆದ್ರೆ ಪೆದ್ದಣ್ಣಿಗೆ ಏನನ್ನಿಸ್ತು, ಇದು ನನ್ನ ಜೀವನ ಅಲ್ಲ, ನಾ ಕಳ್ತನ ಮಾಡೋದು ಇದು ಪರಿಪೂರ್ಣವಾಗಿರುವಂತಹ ವಿದ್ಯೆ ಅಲ್ಲ, ಇದು ದೇವರ ಮಾರ್ಗದಂತ ಕೊಂಡು ಒಯ್ಯಂಗಿಲ್ಲ ಅಂತ ಹೇಳಿ ಯಾರಿಗನಿಸ್ತು? ಉರ್ಲಿಂಗ್ ಪೆದ್ದಿಗೆ ಅನಿಸ್ತು. ಅವಾಗ ಗುರು ಕೊಟ್ಟಿರುವಂತಹ ಏನ ಕಲ್ಲ ತಗೊಂಡು ಹೋಗುವಂತ ಶಿಕ್ಷೆ ಹೊಡೆದಿರ್ತಾರ, ಅದನ್ನೇ ಪೂಜೆ ಮಾಡಾಕತ್ತ. ಎಷ್ಟ್ ಮಾಡಾಕತ್ತಪ್ಪ ಅಂತಂದ್ರೆ 3 ಹೊತ್ತು ಪೂಜೆ ಮಾಡ್ಕೊಳವ. ಹುಡುಗರೆ, ನೀವು ಒಳ್ಳೆ ಹೇಳಕ್ಕಾದ್ರೆ ಎಲ್ಲ ಮಾಡ್ಬೇಕು. ಅವಾಗ ಉರ್ಲಿಂಗ ದೇವರು ಪೂಜೆ ಎಷ್ಟ್ ಮಾಡ್ತಾರಪ್ಪ ಅಂತ ತ್ರಿಕಾಲ ಪೂಜೆ ಇಷ್ಟ ಆಗ್ತಾನ. ಯಾರು? ಉರ್ಲಿಂಗ ದೇವರು. ನಾವು 2 ಹೊತ್ತು ಮಾಡ್ಕೋತೇವೆ, ಉರ್ಲಿಂಗ ಪೆದ್ದಿ 3 ಹೊತ್ತು ಮಾಡ್ಕೋತಿದ್ದ. 3 ಹೊತ್ತ, ಬೆಳಿಗ್ಗೆ 4ಕ್ಕ, ಮಧ್ಯಾಹ್ನ 12ಕ್ಕ, ಮತ್ ಸಂಜೆ ಏನೈತಿಲ್ಲ 6 ಗಂಟೆಗೆ ಪೂಜೆ ಮಾಡ್ಕೊ. ಯಾರು? ಉರ್ಲಿಂಗ ಪೆದ್ದಿ. ಅವಾಗ ಅವ್ರ ಸಾಧನೆ ಮಟ್ಟ ಎರ್ಕೋತ ಹೋಗ್ತದ. ಬಾಯಿ ಒಳಗೆ ಏನ್ ಬರ್ತಿರ್ತದಪ್ಪ ಅಂತಂದ್ರೆ ಬರೀ ಗೇ ದಗಡಜ ಅನ್ನುವಂತ ಮಂತ್ರ ಮಾತ್ರ ಬರ್ತಿರ್ತದ. ಯಾರಿಗೆ? ಉರ್ಲಿಂಗ ಪೆದ್ದಿ. ಅಷ್ಟು ಅವ್ರೇನೈತಿಲ್ಲ ಮನನಾಗಿ ಬಿಟ್ಟಿರ್ತದ. ಕಾಯಕ ಮಾಡೋದು, ಅದ್ರ ಕಟ್ಟಿಗೆಯನ್ನ ಮಾರೋದು, ಅದು ಏನ್ ಬಂದಿರ್ತದ ದುಡ್ಡಿಂದ ಏನೈತಿಲ್ಲ ತಾನೂ ಉಪಜೀವನವನ್ನು ಸಾಗಿಸೋದು. ಮತ್ತೆ ಯಾರೇ ಬಂದಿರ್ತಾರಲ್ಲ ಶರಣರು ಮಹಾತ್ಮರು, ಅವರಿಗೂ ದಾನ ಧರ್ಮವನ್ನ ಮಾಡೋದು, ಅವರಿಗೂ ಏನೈತಿಲ್ಲ ಲಿಂಗ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಮಾಡಿಸಿ ತಾನು ಪ್ರಸಾದವನ್ನ ಮಾಡೋದು. ಇದು ಉರ್ಲಿಂಗ ಪೆದ್ದಿಯ ದಿನಚರಿ ಆಗ್ತದೆ. ಅವನ ಕೀರ್ತಿ ಎಲ್ಲ ಕಡೆ ಆಗ್ತದ. ಏನಂತ ಹೇಳಿ ಅವ್ರು ಬಹಳ ಪೂಜಾನಿಷ್ಠದನ, ಮಹಾನ್ ಶರಣದನ, ಅವ್ರು ಅಂದಿದ್ದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಯಾರೇ ಬಂದು ಕೇಳ್ತಿರ್ತಾರಲ್ಲ ಅವ್ರಿಗೆ ನಿನ್ಗೆ ಒಳ್ಳೇದಾಗಿ ಹೋಗು ಅಂದ ಕೂಡಲೇ ಅವ್ರಿಗೆ ಒಳ್ಳೇದಾಗ್ತಿರ್ತದ. ಯಾರಿಗೆ ಮಕ್ಳು ಇರಂಗಿಲ್ಲ, ನಿನ್ನ ಮಕ್ಳು ಆಗಿದ ಕೂಡಲೇ ಮಕ್ಕಳು ಆಗ್ತಿರ್ತಾವ. ಮತ್ತ ಅವ್ರಿಗೆ ಹೊಟ್ಟೆ ಹೇಳ್ತಿಲ್ಲ, ಯಾರಿಗೆ ನನ್ ಕಷ್ಟದಪ್ಪ ಅಂದ ಕೂಡಲೇ ನಿನ್ನ ಕಷ್ಟ ಪರಿಹಾರ ಆಗಿ ಅಂದ ಕೂಡಲೇ ಪರಿಹಾರ ಆಗ್ತಿರ್ತದ. ಯಾರಿಗೆ? ಪೆದ್ದಣ್ಣ. ಅಷ್ಟು ಹೇಳ್ತದ ಪೆದ್ದಣ್ಣ ಏನಾಗ್ತಾನ? ಮಹಾತ್ಮ ಆಗ್ತಾನ. ಅಂದ್ರೆ ನಾವು ಒಂದು ಕಥೆ ಹೇಳ್ತೀನಿ. ಏನು ಅಂತಂದ್ರೆ ನಿಮ್ಮ ಮಂತ್ರದಲ್ಲಿ ಬಹಳ ಶಕ್ತಿ ಅದ. ಯಾವ ಮಂತ್ರ? ನೀವು ಯಾವ್ದಾದ್ರು ಮಂತ್ರ ಅಂತೀರಿ? ಗುರು ಬೋಧನೆ ಮಾಡಿದ ಮಂತ್ರ ದೀಕ್ಷೆ ಕೊಟ್ಟರಲ್ಲ ನೀವು? ಕೊಟ್ಟರ. ಮಂತ್ರದ ತಾಯಿ ಯಾವ ಮಂತ್ರಪ್ಪ ಅಂತಂದ್ರೆ ಪ್ರಣವ ಪಂಚಾಕ್ಷರಿ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರ ಉಂಟೆ ಭೂಮಿಯೊಳು ಅಂತೇಳಿ ಶಾಸ್ತ್ರ ಹೇಳ್ತದೆ. ಅಂದ್ರ
ಈ ಏನು ಓಂ ನಮ ಶಿವಾಯ ಅನ್ನುವಂತ ಮಂತ್ರಕ್ಕಿಂತ ಇನ್ನೊಂದು ಬಿಗಿಲಾದ ಮಂತ್ರ ಯಾವುದೂ ಇಲ್ಲ ಅಂಥೇಳಿ ಎಲ್ಲ ಸ್ಮೃತಿ ಹೇಳ್ತವ ಎಲ್ಲವೂ ವೇದ ಉಪನಿಷತ್ ಎಲ್ಲ ಹೇಳ್ತವೆ. ಯಾವುದು ಓಂ ನಮ ಶಿವಾಯ ಅಂತ. ಇಲ್ಲಿ ಒಬ್ಬ ಭಕ್ತಿದ್ದವ, ಹೆಂಗ ಉರ್ಲಿಂಗ್ ಪೆದ್ದಣ್ಣ ಗೇ ದಗಡಜ ಅನ್ನುವಂಥದ್ದು ಮಂತ್ರ ಮಾಡ್ಕೊಂಡ, ಹಂಗ ಇಲ್ಲೊಬ್ಬ ಭಕ್ತಿದ್ದ. ಅವನು ಯಾವಾಗ ಏನಂತಿದ್ದ? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ. ಯಾರು? ಸಂಗಪ್ಪ ಅನ್ನೋ ಯಾವಾಗ ಓಂ ನಮ ಶಿವಾಯ ಅಂತಿದ್ದ. ಎಷ್ಟು ಅಂತಿದ್ದ ಅಂತಂದ್ರ ಅವನು ಹೊರಗೊಳಗೆ ಬೆಳಿ ಬತ್ತು ಚಲೋತ್ನಾಗ ಅಂತಂದ್ರ ಓಂ ನಮ ಶಿವಾಯ ನಾವು ಅಂದ್ರ ಹೇಳ್ತಾರ. ಏನಂತ ಹೇಳಿ? ಪಂಚಾಚಾರವೇ ಎನ್ನ ಪಂಚೇಂದ್ರಿಯಗಳಾಗಿ ಪವಯ್ಯ, ನಡೆಯುತ್ತ ನುಡಿಯುತ್ತ ಕುಳುತ್ತ ಮಲಗುತ್ತ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂಬ ಮಂತ್ರವ ಪಡಿಸಿ ಭವಸಾಗರವ ದಾಟಿದೆನು ಕಾಣ ಅಖಂಡೇಶ್ವರ ಅಂತ ಹೇಳಿ ಶರಣರು ಹೇಳ್ತಾರೆ. ಏನಂತ ಹೇಳಿ? ನನ್ನ ಪಂಚೇಂದ್ರಿಯಗಳಲ್ಲ ಅವೇ ಪಂಚ ಬೀಜಾಕ್ಷರಿ ಮಂತ್ರ ಇದ್ದಾಗ ಕಣ್ಣ ಮೂಗ ನಾಲಿಗೆ ಐತಲ್ಲ, ನಮ ಶಿವಾಯ ಅನ್ನುವಂಥದ್ದು ಜೋಡಿಸ್ಬಿಟ್ಟಿನಿ. ಅದಕ್ಕೆ ನಾ ಯಾವಾಗಲೂ ಐತಲ್ಲ ಎದ್ದಾಗ ಕುಂತಾಗ ಮಲಗಿದಾಗ ಯಾವಾಗ ನೋಡಿದ್ರು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತೀನಿ. ಓಂ ನಮ ಶಿವಾಯ ಅಂತೂ ಈ ಭವಸಾಗರ ದಾಟಬೇಕು ಅಂದ್ರೆ ಇದು ಒಂದೇ ಸೂತ್ರ. ಇದನ್ನ ಬಿಟ್ರೆ ಹಣ ಆಗಲಿ ದುಡ್ಡಾಗಲಿ ಯಾವುದೂ ನಮ್ಮನ್ನ ಈ ಭವಸಾಗರದಿಂದ ಪಾರ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಯಾರು ಷಣ್ಮುಖ ಶಿವ ಹೇಳ್ತಾರೆ. ಹಾಗ ಇವ ಸಂಗಪ್ಪ ಯಾವಾಗ ಓಂ ನಮ ಶಿವಾಯ ಅನ್ನವ. ಸಂಗಪ್ಪ ಬಹಳ ದೊಡ್ಡ ಮನುಷ್ಯ ಏನಲ್ಲವ. ಅವ ಎಷ್ಟಪ್ಪ ಅಂದ್ರೆ 25-30 ವರ್ಷದ ಒಳಗಿನ ಯುವಕ. ಯಾರು? ಸಂಗಪ್ಪ. ಈಗ ನಾವೆಲ್ಲ ಹಿರಿಯರು ಕುತ್ಕೊಂಡೇವಿ, ಯುವಕರು ಬಹಳ ಕಡಿಮೆ ಇದೇವಿ. ಯಾಕಿದ್ದೀವಿ? ವಿಚಾರ ಮಾಡ್ಬೇಕಲ್ಲ. ಉರ್ಲಿಂಗ್ ಪೆದ್ದನು ಅವೇನು ಮುದುಕಲ್ಲ, ಅವನು ಸಹ ಒಂದು 25 ವರ್ಷದ ತರುಣ. ಯಾರು? ಪೆದ್ದಣ್ಣ 25 ವರ್ಷದ ತರುಣ. ಅವನಿಗೆ ಬದಲಾಗಬೇಕು. ನಮಗೂ ಹಂಗೆ ಬದಲಾಗಬೇಕು ಅಂತೇಳಿ ಅನಿಸ್ಬೇಕು. ಯಾರಿಗೆ? ಇಷ್ಟು ದಿವಸ ನಾವೇನು ಕುಡ್ದೇವಿ, ತಿಂದೇವಿ, ಗುಡ್ಕಾ ಇದು ಮಾಡ್ದೇವಿ, ಏನೇನೋ ಚಟಗಳನ್ನ ಮಾಡ್ದೇವಿ, ಇನ್ನಾದ್ರೂ ನಾವು ಬದಲಾಗಬೇಕು ಅಂತೇಳಿ ನಮ್ಗೆ ಅನಿಸ್ಬೇಕು. ಅವ ಡಾಕ್ಟರ್ ಕಡೆ ಹೋದಂತ, ಆ ಕತೆ ಒಳಗೆ ಇನ್ನೊಂದು ನಿಮ್ಗೆ ಉಪಕತೆ ಹೇಳ್ತೀನಿ ಹಂಗೆ. ಅವ ಡಾಕ್ಟರ್ ಕಡೆ ಹೋದಂತ. ಡಾಕ್ಟರ್ ಕಡೆ ಹೋಗಿ ಡಾಕ್ಟ್ರಿಗೆ ಕೇಳೋಣ ಅಂತ. ನೋಡಿ ಡಾಕ್ಟರ್ ಭಾಳ ಕೆಮ್ಮಾಗ್ಯದ, ರಾತ್ರಿ ಹಗಲಿ ನಾನು ಮರಗಕ್ಕೆ ಬಿಡ್ತಾ ಇಲ್ಲ. ಅವಾಗ ಡಾಕ್ಟರ್ ಚೆಕ್ ಮಾಡದಂತ. ನಿಮ್ಮೂರಲ್ಲಿ ಒಂದು 2 ಜನ ಡಾಕ್ಟರ್ ಇಲ್ಲ, ಅವ್ರ ಮನೆಗೆ ಹೋಗಿದ್ದೆ ಮನೆ ಪ್ರಸಾದಕ್ಕೆ. ಅವ ಪಾಪ ಡಾಕ್ಟರ್ ಚೆಕ್ ಮಾಡದಂತ. ಚೆಕ್ ಮಾಡಿ ಅವಂದತ್ತ, ತಮ್ಮ ಬಿಡಿ ಶೇತಿನೋ ಅಂತ ಕೇಳಂತ. ಯಾರಿಗೆ? ಅವ ಹುಡುಗ ಬಿಡಿ ಶೇತಿನೋ ಅಂದ ಕೂಡಲೇ ಅವ ಅಂದತ್ತ, ಹೌದ್ರಿ ಡಾಕ್ಟರ್ ಬಿಡಿ ಶೇತೀನಿ. ಅವಾಗ ಡಾಕ್ಟರ್ ಅನ್ನತ್ತ, ತಮ್ಮ ಇನ್ನೇನ್ರಿ ಬಿಡಿ ಸೇರಿ ತಿಳ್ಕೊ, ನೀ ಕೈಲಾಸ ಸೇರ್ಬೇಕಾಗ್ತದ ಕೊಟ್ಟಂತಿ, ಅದಕ್ಕೆ ನೀನ್ ಮ್ಯಾಲ ಬಿಡಿ ಸೇರಕ್ ಹೋಗಬೇಡ. ಬಿಡಿಯಿಂದ ಏನೈತಿ 8 ಫೂಟ್ ದೂರ ಇರುವಂದತ್ತು. ಎಷ್ಟು ಫೂಟ? 8 ಫೂಟ್ ದೂರ ಇರು ಬಿಡಿ ಮ್ಯಾಲ, ಬಿಡಿಯಿಂದ. ಹುಡುಗ್ರೆ ನೀವು ಯಾರು ಬಿಡಿ ಸೇರಂಗಿಲ್ಲ? ಭಾಳ ಚಲೋ. ಯಾಕೆ ಸಣ್ಣ ಹುಡುಗರು ನೀವು ಕದ್ದು ಮುಚ್ಚಿ ಹೊಡಿತಿರ್ತಾವಂತ ಬಿಡಿ. ಅದಕ್ಕೆ ಹಂಗೆ ಕಲಿಬೇಡಿ ನೀವು. ಒಳ್ಳೆ ಹುಡಿ ಕಲೀರಿ ನೀವು. ಏನು ಒಳ್ಳೆಯವ್ರಾಗತ್ತೆ ನೀವೆಲ್ಲ. ಅವಾಗ ಇವ 8 ಫೂಟ್ ದೂರ ಇರುವಂತಿದ್ದಲ್ಲ, ಯಾರು? ಡಾಕ್ಟರ್ ಸಾಹೇಬ್. ಮರುದಿವಸ ಏನ್ ಮಾಡ್ದಂತ, ಒಂದ್ ದೊಡ್ಡದೊಂದು ಇದು ಬಿದಿರಿ ಬಡಿಗೆ ತೊಗೊಂಬಂದತ್ತವ. ಬಿದಿರಿ ಬಡಿಗೆ ತಂದು ಅದ್ರೊಳ ಹಾಕದಂತ. ಅವ ಇನ್ನೊಬ್ಬ ಗೆಳೆ ಇದ್ದತ್ತಲ್ಲ ಅದಕ್ಕೆ ಹಾಕದಂತ. ಹಾಕಿ ಜೋಗಾಕತ್ತಂತ ಹೋಗ್ಬಂದತ್ತ. ಯಾಕೆ ಹಿಂಗೆ ಶೀರಾಗತ್ತಿ ಬಿಡಿ ಅನ್ನತ್ತ. ಡಾಕ್ಟರ್ ಹೇಳ ನನಗೆ ಬಿಡಿ ಮುಟ್ಬೇಡ ಅಂತ ಹೇಳಿ 8 ಫೂಟ್ ದೂರ ಇರ್ತದ್ರ, ಅದಕ್ಕೆ 8 ಫೂಟಿಂದ ಉದ್ದಂದು ಏನ್ ತಂದಿನಿ ಬಡಿಗೆ ತಂದು ಅದ್ರೊಳಗೆ ದೊಡ್ಡ ಇವ ಸೇರ್ತಿರ್ತಾನ ಭಗವಾನ್. ಯಾವುದು ಅಂದ್ರೆ ಕೆಟ್ಟ ದುಶ್ಚಟಕ್ಕ ಮನುಷ್ಯ ಎಷ್ಟು ಬೇಗ ಅಟ್ರಾಕ್ಷನ್ ಆಗ್ತಾನಂತಂದ್ರ ಅದಕ್ಕೆ ಬೇಗ ಮಾರು ಹೋಗ್ತಾನ. जल्द से जल्द मार हो जाता है। किसको? जो धरती है, जो अंधकार है, वो जाने के तरीका बहुत सरल है. ಹೌದಲ್ಲ? ಆದ್ರೆ ಯಾವಾಗ ನಮಗೆ ಜ್ಞಾನದ ಮಾರ್ಗ ಅದಲ್ಲ ಅದು ಸರಳ ಆಗೋದಿಲ್ಲ, ಮನುಷ್ಯನಿಗೆ ಕಷ್ಟ ಆಗ್ತದೆ. ಅದಕ್ಕೆ ಮತ್ತೆ ನಿಜವಾಗಿ ನೋಡಿದ್ರೆ ಎಲ್ಲಿ ಪರಮಾತ್ಮನಲ್ಲೇ ನಿಜವಾದ ಆನಂದ ಅದ, ಆದ್ರೆ ಆ ಆನಂದ ನಿಮಗೆ ರುಚಿ ಆಗ್ತಾ ಇಲ್ಲ. ಯಾರು ನಿಜವಾಗ್ಲೂ ಆ ಆನಂದವನ್ನು ಮುಳುಗ್ತಾರ ಮತ್ ಈ ಭವ ಸಂಸಾರದ ಆನಂದ ಅವರಿಲ್ಲ, ಅರ್ಥ ಇಲ್ಲ. ಇವ ಏನಿತ್ತಲ್ಲ ಸಂಗಪ್ಪ ಯಾವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಿರ್ತಾನ. ಅವನು ವಯಸ್ಸಿಗೆ ಬಂದಿರ್ತಾನ. ವಯಸ್ಸಿಗೆ ಬಂದ ಕೂಡಲೇ ತಂದೆ ತಾಯಿ ಕೇಳ್ತಾರ, ಅಲ್ಲಪ್ಪ ಸಂಗಪ್ಪ ಈ ವಯಸ್ಸಿಗೆ ಬಂದು ಮದ್ವೆ ಮಾಡೋಣ. ಅವಾಗ ಅದಕ್ಕೆ ಅವ ಏನಂತಾನ, ಚಲೋ ಆಯ್ತವ ಅಪ್ಪ ಮೊದಲು ಮಾಡಿ ಅಂದಾಗ ಅವ ಏನಂತಾನ ಓಂ ನಮಃ ಶಿವಾಯ ಅಂತಾನೆ. ಯಾರಿಗೆ? ತಂದೆ ತಾಯಿ. ಆಯ್ತು ಓಂ ನಮಃ ಶಿವಾಯ ನಿಮ್ಮಿಚ್ಛೆ ಅಂತ ಹೇಳಿ ಮತ್ತ ಹುಡುಗಿ ತೋರಿಸ್ತಾರ. ಇಷ್ಟ ಆದ್ರು ಅಂತ ಕೇಳ್ಕೊಳ್ಳೆ ಅವಾಗ ಇಷ್ಟ ಆಯ್ತು ಅನ್ನಂಗಿಲ್ಲ ಅವನ ಓಂ ನಮಃ ಶಿವಾಯ ಅಂತ.
ಎಲ್ಲದಕ್ಕೂ ಓಂ ನಮಃ ಶಿವಾಯ ಅನ್ನೋದು. ಆಮೇಲೆ ಮದ್ವಿ ಮಂಟಪದಾಗ ಹೆಂಡತಿ ಹೆಂಗ್ರಿ ನಾ ಚಂದ ಕಾಣಕತ್ತೀನಿ ಅಂತ ಕೇಳ್ತಾಳ. ಯಾರಿಗೆ? ಗಂಡಗ. ಓಂ ನಮಃ ಶಿವಾಯ ಅಂತಾರ ಅದಕ್ಕೂ. ಯಾರು? ಸಂಗಪ್ಪ. ಒಟ್ಟ ಓಂ ನಮಃ ಶಿವಾಯ ಅನ್ನೋದು ಒಂದೇ ರೂಢಿ ಅವನಿಗೆ. ಮುಂದೆ ಮದ್ವೆ ಆಗ್ತದ. ಮದ್ವೆ ಆದ್ಮೇಲೆ ಇವ ಊರೊಳಗ ಏನ್ ಕರೆಯಕತ್ರು ಅಂತಂದ್ರೆ ಸಂಗಪ್ಪ ಅನ್ನುವಂತ ಹೆಸರು ಬಿಟ್ರು ಅವನಿಗೆ. ಯಾರಿಗೆ? ಸಂಗಪ್ಪ ಅಂತ ಹೆಸರಿತ್ತಲ್ಲ, ಆ ಹೆಸರು ಬಿಟ್ರು ಏನ್ ಅನ್ನಕತ್ರು? ಏ ಓಂ ನಮಃ ಶಿವಾಯ ಬಾಯಿಲಿ, ಏ ಓಂ ನಮಃ ಶಿವಾಯ. ಜನರೆಲ್ಲ ಅವ್ನು ಓಂ ನಮಃ ಶಿವಾಯ ಕರೆಯಕತ್ರು. ಯಾಕ? ಅವ ಯಾವಾಗ ಓಂ ನಮಃ ಶಿವಾಯ ಅಂತಿದ್ದ. ಅವಾಗ ಅವನಿಗೆ ಕರೀದು ಅಲ್ಲದೆ ಹೆಂಡತಿಯು ಕರೆಯಕತ್ರು. ಏನಂತ ಹೇಳಿ? ಆಕೆ ಅಲ್ರಿ ನೀರ್ ತರಕ್ ಹೋದ್ರ, ಬ್ಯಾರೆ ಕಡೆ ಅದೇ ಉಡಿ ತುಂಬ್ಕೊಳಕ್ ಹೋದ್ರ, ಅದಕ್ಕೆ ಹೋದ್ರ, ಇದಕ್ ಹೋದ್ರ, ಏ ಓಂ ನಮಃ ಶಿವಾಯ ಹೇಳ್ತಿ ಬಾಯಿ ನೀವು. ಯಾರಿಗೆ? ಆಕಿ. ಆಕೆ ಹೆಸರು ರಮ್ಯ ಇತ್ತು, ಮಾಡಲ್ ಹುಡುಗಿ. ಆದ್ರೆ ಯಾವಾಗ ಆಕಿ ಓಂ ನಮಃ ಶಿವಾಯ ಹೇಳ್ತಿ, ಓಂ ನಮಃ ಶಿವಾಯ ಹೇಳ್ತಿ ಅನ್ನಕತ್ರು, ಈ ಸಿಟ್ಟು ಬರಾಕತ್ತು. ಯಾರಿಗೆ? ಸಂಗಪ್ಪನ ಹೇಳ್ತಿ. ಸಿಟ್ಟು ಬರಾಕತ್ತು. ಸಿಟ್ಟು ಬಂದ ಕೂಡಲೇ ಅವಾಗ ಗಂಡನಂದು, ನೋಡ್ರಿ ನಿಮ್ಮ ಮ್ಯಾಲೆ ಓಂ ನಮಃ ಶಿವಾಯ ಅನ್ನೋದು ಬಿಡ್ಬೇಕು, ಬಿಟ್ರೆ ಚಲೋ ಇರ್ತೀವಿ, ಇಲ್ಲ ಅಂದ್ರೆ ನೋಡ್ರಿ. ಅವಾಗ ಏನು ಆ ಓಂ ನಮಃ ಶಿವಾಯ ಅಷ್ಟೇ. ಆಮೇಲೆ ಏನ್ರಿ ತುಂಬಾರಿ ಅಂತ ಕೂಡ್ಲಿ ಅದಕ್ಕೂ ಓಂ ನಮಃ ಶಿವಾಯ ನಾವು. ಎಣ್ಣೆ ಆಗ್ಯದ್ರಿ ಆ ಓಂ ನಮಃ ಶಿವಾಯ. ಹಿಟ್ಟಾಗ್ಯದ್ರಿ ಆ ಓಂ ನಮಃ ಶಿವಾಯ. ಅಕ್ಕಿ ಆಗ್ಯದ್ರಿ ಓಂ ನಮಃ ಶಿವಾಯ. ಇತ್ತು ಅಂದ್ರೆ ತರಾವ, ಇಲ್ಲ ಅಂದ್ರೆ ಓಂ ನಮಃ ಶಿವಾಯ ಕೂತ್ ಬಿಡವ. ಯಾರು? ಇದು ಚಲೋ ನೋಡಿ, ಹೆಣ್ಮಕ್ಳು ಹಿಂಗಾದ್ರೆ ಬೋಧ ಹೋಯ್ತು. ಸೀರೆ ಬೇಕು ಆ ಓಂ ನಮಃ ಶಿವಾಯ. ಹಾಂಗ ಇವಾಗ ಒಟ್ಟು ಸಂಗಪ್ಪ ಎಲ್ಲದಕ್ಕೂ ಓಂ ನಮಃ ಶಿವಾಯ ಅನ್ನವ. ಹೆಣತಿ ಸಿಟ್ಟು ಬತ್ತು. ಸಿಟ್ಟು ಬತ್ತು, ನೀವು ಹೆಂಗ್ರ ಮಾಡಿ ಓಂ ನಮಃ ಶಿವಾಯ ಅನ್ನೋದು ಬಿಡಿಸ್ಬೇಕು ಅಂತೇಳಿ ಯಾರಿಗೆ? ಹೇಳ್ತೀವಿ ಅನ್ಬೇಕು. ಪೂಜೆ ಪುಸ್ತಕ ಅನ್ಬೇಕು. ಇವ ದಿವಸ ತುಂಬಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಬೋದು ಕೂತ್ರ ನನಗೆಲ್ಲ ನನ್ನ ಹೆಸರಾಗಿ ಕರೆದು ಬಿಟ್ರೆ ಎಲ್ಲರೂ ಗೆಳತಿಯರು ಊರಿಗೆಲ್ಲ ನನ್ನ ಓಂ ನಮಃ ಶಿವಾಯ ಹೇಳ್ತಿ ಅನ್ನಕತ್ತಾರ. ಅದಕ್ಕೆ ನೀವು ಓಂ ನಮಃ ಶಿವಾಯ ಅನ್ನೋದು ಬಿಡ್ರಿ ಅಂತ ಕೂಡಲೇ ಅವ ಏನು ಬಿಡ್ಲಿಲ್ಲ. ಅವಾಗ ಹೇಳ್ತಿ ಏನ್ ಮಾಡುದು, ಇವತ್ತು ನೀವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಮದುವೆ ಆಗಿ ಒಂದು 6 ವರ್ಷ ಆಗಿತ್ತು. 6 ವರ್ಷ ಆಗಿತ್ತು. ಅವಾಗ ಹೇಳ್ತಿ ಅಂದು, ನೋಡ್ರಿ ಇವತ್ತ ನಿಮ್ಗ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತೀನಿ, ಅದಕ್ಕೆ ನೀವು ಬೇಗ ಬರ್ರಿ ಅಂತ. ಯಾರು? ಹೊಲಕ್ಕೆ ಹೊರದಿಂದ ಬೇಗ ಬರ್ರಿ ಅಂತ ಕೂಡಲೇ ಅದಕ್ಕೆ ಏನಂದ? ಓಂ ನಮಃ ಶಿವಾಯ ಅಂತಂದ. ಹೋಗಿ ಮತ್ತೆ ಯಾವಾಗ ಬರ್ಬೇಕು ಅವಾಗೇ ಬಂದ ಕೂಡಲೇ ಹೆಂಡತಿ ಸಿಟ್ಟು ಬಂದಿತ್ತಲ್ಲ, ಆಕಿ ಎಣ್ಣೆ ಕಾಸಿದ್ದು. ಎಣ್ಣೆ ಕಾಸಿ ತಲೆ ಮೇಲೆ ಬರೀ ಕುಂದ್ರಿ ಅಂತೇಳಿ ಮಣಿ ಹಾಕಿದ್ದು ಕೂತವ. ಕೂತ ಮೇಲ ಎಣ್ಣೆ ತಗೊಂಡು ಬಡಿಯಾಕತ್ತು. ಇಲ್ಲಿ ಏನಿರ್ತೀರಿ? ಸುಳಿ ಇರ್ತದ, ಅದಕ್ಕೆ ಏನಂತೀರಿ? ನೆತ್ತಿ ಅಂತಾರ, ಅದಕ್ಕೆ ಇನ್ನೊಂದು ಏನೋ ಅಂತಾರೆ ಸುಳಿ. ಸುಳಿ ಅದು ಇದಕ್ಕೆ ಏನೋ ಒಂದು ಅಂತಾರ. ಅದು ನೆತ್ತಿ ಸುಳಿ ಇರ್ತದಲ್ಲ, ಅಲ್ಲಿ ಎಣ್ಣೆ ಹಾಕಿ ಬಡಿಯಾಕತ್ತು. ಯಾರಿಗೆ? ಸಂಗಪ್ಪ. ಅವ್ರಿಗೆ ಆನಂದ ಅನ್ಸಕತ್ ನೋಡು. ಆನಂದ ಅನ್ಸೋದ್ ಕೂಡಲೇ ಅವ ಏನಂತ? ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಯಾರು? ಸಂಗಪ್ಪ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆಗತ್ತ. ಅಂದು ಕೂಡಲೇ ಹೆಂಡತಿ ಸಿಟ್ಟು ಬತ್ ನೋಡಿ, ರಾಪ್ 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 ಬಡಿಯಾಕತ್ತು. ಓಂ ನಮಃ ಶಿವಾಯ ಅಂತ ಯಾರಿನಂತೆ. ಅವಾಗ ರಾಪ್ 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 ಬಡಿಯಾಕತ್ತಾವು. ಅವಾಗ ಏನೈತ ಅವಕ್ಕೆ ಹೆಂಗೆ ಜೋರ್ ಬಡಿಯಾಕಿ ಹಂಗಂಗೆ ಇವೈತ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಜೋರ್ ಅನ್ನಕತ್ತ. ಹೆಂಡತಿ ಏನ್ ಮಾಡೋದು, ಇದು ಹಿಂಗಾದ್ರ ಸರಿ ಆಗಿಲ್ಲ, ಬಡದ ಅಕ್ಕಿ ಕೈಲಿ ಚೂರು ಅನ್ನಕತ್ತು. ಯಾರ ಕೈ ಚೂರು ಅನ್ನಕತ್ತು. ಅಂದ ಕೂಡಲೇ ಬಚ್ಚಲದಾಗ ಮಣಿ ಹಾಕಿದ್ಲು, ಬಂದು ಕುದ್ರು ಅಂತಂದು ಕುಂತ. ನೀರ ಏನೈತಲ್ಲ ಅದು ಚಳಿಗಾಲ, ಏನ್ ಮಾಡಿದ್ಲು? ಬೆರಕೆ ಹಾಕಿದ್ಲು. ತಣ್ಣನ್ನು ಮತ್ತು ಬಿಸಿವು ಎರಡೂ ಸರಿಸಮ ದೇಹಕ್ಕೆ ಹಿತ ಆಗುವಂಗ ಬೆರಕೆ ಹಾಕಿದ್ಲು. ಬೆರಕೆ ಹಾಕಿ ತಲೆ ಮೇಲೆ ಸುಮಾರು ತಗೊಂಡು ಅವ್ನಿಗೆ ಮತ್ತೆ ಆನಂದ ಅನ್ಸಕತ್ತು. ಯಾರಿಗೆ? ಸಂಗಪ್ಪ. ಅವಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಈಗ ಇಶುಟ್ಟು ಬತ್ತು ನೋಡಿ ಯಾರಿಗೆ? ಹೆಂಡತಿ. ಪಕ್ಕಕ್ಕ ಏನು ಒಲಿ ಮೇಲೆ ಇಟ್ಟಿದ್ ನೋಡು, ಹಾಂಡೆ ಕೊತ್ತ ದೇಕದಿತ್ತು. ನೀನು ಓಂ ನಮಃ ಶಿವಾಯ ಅಂತ ಇವತ್ತು ನೀವು ಹೋಗೇ ಬಿಡೋನು. ನೀನು ಮಾರಿ ಹೇಳಿ ಕೊತ್ತ ಕುದಿ ನೀರು ತಗೊಂಡು ಯಾರ ಮೇಲೆ ಹಾಕಿದ್ರು? ಸಂಗಪ್ಪನ ಮೇಲೆ ಹಾಕಿದ್ರು. ಸಂಗಪ್ಪಗೆ ಏನು ಆಗಲಿಲ್ಲ. ಅವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತಾ ಇದ್ದವ. ಯಾರು? ಯವ್ವ ಇನ್ನೂ ಸತ್ತಿಲ್ಲ ಅಂತ ಹೇಳಿ ಮಾಡೋದು, ಒಣಕಿ ತಗೊಂಡು ಇನ್ನೇನು ತಲೆ ಮೇಲೆ ಜೋರಾಗಿ ಹೊಡೆದ ತಕ್ಷಣ ಒಣಕಿ ಏನಾಗ್ಬಿಟ್ಟು ಬಂಗಾರ ಆಗುತ್ತೆ. ಏನಾಯ್ತು? ಬಂಗಾರ ಆಯ್ತು. ಒಣಕಿ ಬಂಗಾರ ಆದ ಕೂಡಲೇ ಅವಾಗ ಅಯ್ಯೋ ನನ್ನ ಗಂಡ, ನೀನೇ ನನ್ನ ನಿಜವಾದ ದೇವರು, ನೀನೇ ನನ್ನ ನಿಜವಾದ ದೇವರು ಅಂತ ಹೇಳಿ ಯಾರು ಈಕಿ ಉದ್ದ ಕಾಲ ನಮಸ್ಕಾರ ಮಾಡೋದು ಮೊದಲೇ ಬಂಗಾರ ಒಣಕಿ ಅದು ಒಂದು 10-20 kg ಇರ್ತದ. ಅದು
ಅದನ್ನ ಮಾರದು ಮನಿ ಕಟ್ಟೋದು ಚಲೋ, ಹರ್ಕ ಪರ್ಕ ಸೀರೆ ಉಟ್ಕೊಳಕ್ ಚಲೋ, ರಶ್ಮಿ ಸೀರೆ ಉಟ್ಕೊಳಕತ್ತು, ಎಲ್ಲ ಬಂಗಾರ ಒಳಗಳನ್ನು ಹಾಕೊಂಡು ಅಡ್ಡಾಡಕತ್ಕೊಂಡು ಪಕ್ಕದ ಮನೆ ಕೇಳಿದ್ರು, ಏನು ಹಿಂಗಿಂಗ್ ಮೊದಲು ಹರಕ ಸೀರೆ ಹಿಟ್ಟು ಸಿಗ್ತಿರಲಿಲ್ಲ, ನಾನು ಮನೆಗೆ ಬರ್ತಿದ್ದೀವಿ, ಈಗೇನೋ ಒಮ್ಮಿಗೆ ದೊಡ್ಡ ಮನೆಗೆ ಕಡಿಸಿ ರೇಷ್ಮೆ ಸೀರೆ ಉಟ್ಕೊಂಡು ಎಲ್ಲ ಕಡೆ ಬಾಬಣ್ಣ ಹಾಕೊಂಡು ಅಡ್ಡಾಕಿ ಏನು ಹಾಕಿಕತ್ತಿ ಅಂತ ಕೇಳೋದು. ಆಕೆ ಈಜಿದೆಲ್ಲ ಹೇಳೋದು, ನನ್ನ ಗಂಡ ಓಂ ನಮಃ ಶಿವಾಯ ಅಂತ, ಅದ್ರ ಇನ್ನೇನೋ ಇದು ಅಂತಂದಕ್ಕೆ. ಹೌದಾ, ನನ್ನ ಮನೆಗೆ ಹೋಯ್ತು ಗಂಡ ಒಂದು ದಿವಸ ಓಂ ನಮಃ ಶಿವಾಯ ಆಗಿದ್ದಾರೆ, ಅದು ಮಾರ್ಕೊಂಡ್ತಿರ್ಲಿ ಬಂಗಾರಮ್ಮ, ಈಗ ಬಡ್ಡಿ ಬಂಗಾರಮ್ಮಕ್ಕೆ ಈಕಿ ಒಂದು ಗಂಡಗ ನೋಡ್ರಿ ಇನ್ ಮ್ಯಾಲ ಈ ಬರೀ ಓಂ ನಮಃ ಶಿವಾಯ ಅವ ಯಾಕಂದ್ರೆ ಬೇಕು ಅಂತ ಕೇಳೋದು, ಓಂ ನಮಃ ಶಿವಾಯನು ಅಂತಂದಕ್ಕೆ. ಅವಾಗ ಆಯ್ತು ಅಂತೀನಿ, ಏನ್ ಅನ್ಬೇಕು, ಓಂ ನಮಃ ಶಿವಾಯ ಅನ್ಬೇಕು. ನಾಳೆ ಇವತ್ತಲ್ಲಿ ಅಂತ ಕೇಳೋಣ, ಈಗನು ಇನ್ನಿನ ದಿವಸ ಅನ್ಕೋತ ಇರೋದು ಅಂತಂದಕ್ಕೆ. ಅದು ಪಾಪ ಹೇಳ್ಕೊಟ್ಟಿದ್ದು ಬರ್ತದೆ ಅನ್ನೋದು, ಹೇಳ್ಕೊಟ್ಟಿದ್ದು ಕೊನೆವರೆಗೂ ಬರೋದು. ಯಾರಿಗೆ ಒಳಗೆ ನೋಡ್ತದ ಅದು ಕೊನೆವರೆಗೂ ಬರ್ತದೆ, ಹೇಳ್ಕೊಟ್ಟಿದ್ದು ಕೊನೆವರೆಗೂ ಬರೋದಿಲ್ಲ. ಹಂಗ ಇವ ಹೇಳ್ತಾರೆ, ಹೇಳ್ತೀನಿ ಏನಪ್ಪ ಸರ್, ಇವ್ ಬೆಳಿಗ್ಗೆ ಎದ್ದ ತಕ್ಷಣ ಚಾ ತೊಗೊಂಬ ನಾವು, ನೀನು ಚಾ ತೊಗೊಂಬ ಅನ್ಬಾರ್ದು, ಓಂ ನಮಃ ಶಿವಾಯ ಅನ್ಕೋತ ನಾನು ತಂದು ಕೊಡ್ತೀನಿ ನಿನಗ. ಯಾರು ಹೇಳ್ತೀನಿ ಹಿಂಗ ಒಂದ್ ದಿವ್ಸ ಗಂಡ ಈಗ ಬಂಗಾರ ಬಂದು ಯಾರಿಗೆ ಗಂಡಗ ಕಲ್ಲಪ್ಪಗ, ನೋಡ್ರ ಕಲ್ಲಪ್ಪ ಇವತ್ತು ಬೇಗ ಬಾ, ಎದಕ್ಕ ಅಂತ ಕೇಳೋ, ಎದಕ್ಕೆ ಅನ್ಬಾರ ಓಂ ನಮಃ ಶಿವಾಯ ಅವ. ಓಂ ನಮಃ ಶಿವಾಯ ಎದಕ್ಕೆ ಬರ್ಬೇಕು ಹೇಳೋದು, ಏನಿಲ್ಲ ನನಗ ಎಣ್ಣೆ ಹೆಚ್ಚಿ ಸ್ನಾನ ಮಾಡಿಸ್ಬೇಕಂತ ಮಾಡೀನಿ ಬಾ ಅಂತ. 8 ವರ್ಷದಿಂದ ಅವ್ರು ಈಗ ಯಾಕಂದ್ರಪ್ಪ ಆಯ್ತು ಹಂಗ ಅನ್ಬಾರ್ದು, ಓಂ ನಮಃ ಶಿವಾಯ ಅಂದ್ಕೊಳ್ಳಿ ಆಯ್ತು ಬರ್ತೀನಿ ಅಂತ ಹೇಳಿ ಏನ್ ಮಾಡೋದ, ಹೋದ 60 ತಾಸ್ನಾಗ ಬಂದ, ಎಲ್ಲಿ ಎಣ್ಣೆ ಕಾಸಿ ಅಂತ ಕೇಳದ, ಹಂಗರ್ಬೇಡಿ ಓಂ ನಮಃ ಶಿವಾಯ ಅಂತು, ಓಂ ನಮಃ ಶಿವಾಯ ಅಂತು. ಅವಾಗ ಇದು ಹಚ್ಚಿ ಎಣ್ಣೆ ಹಚ್ಚಿ ನಗರಕ್ಕೆ ಬಡಕ್ ಹಾಕ್ಬೇಕು, ಯಾರಿಗೆ ಗಂಡಗ. ಇದೇನಾಗತ್ತ, ಎಂತ ಬುದ್ಧಿ ಕೊಟ್ಟ ದೇವ್ರ ನನಗ ಅಂತನಕಂತವ. ಅವಾಗ ಕೆಂದು ಹಂಗನ್ನಕ್ ಹೋಗ್ಬೇಡ, ಇದಕ್ಕೆ ಬಾಸು ಬಿಡ್ತೀವಿ ನೋಡು, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅವಾಗ ಏನ್ ಮಾಡೋದು, ರಪ 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 ಬಡ್ಯಾಕತ್ತಕ್ಕಿ, ಬಡ್ಯಾಕತ್ ಕೂಡಲೇ ಯಾಕೆ ಹಿಂಗೆ ಬಡ್ಯಾಕತ್ತಿ, ಓಂ ನಮಃ ಶಿವಾಯ ಅನ್ನಕ್ಕೆ ಮತ್ತೆ ಬೈದು ಕುಂದರ್ಸಿ ಕಲಬೆರಕೆ ಮಾಡಿ ನೀರು ಹಾಕಾಕತ್ತು. ಅವಾಗ ಅವ್ರಿಗೆ ಖುಷಿ ಆಗತ್ತು, ನಾನು ಹೇಳ್ತೀವಿ ಎಂಥ ಬುದ್ಧಿ ಬಂದದ, ದೇವ್ರು ಎಂಥ ಬುದ್ಧಿ ಕೊಟ್ಟಾನ ಅಂತ ನಂಗೆ ಹಿಂಗೆ ಅನ್ನಕ್ಕೆ ಕೂಡ ಓಂ ನಮಃ ಶಿವಾಯ ಅಂತು. ಅವ ಆಯ್ತು ಓಂ ನಮಃ ಶಿವಾಯ ಅಂದ, ನೋಡ್ ಕೊತ ಕೊತ ಕುದಿ ನೀರು ಏನಾಯ್ತು ಬಂದು ಗಂಡಿನ ಹಾಕಿತು, ಅದು ಸಾಕು ನೀವು ಅಂತಂದ. ಓಂ ನಮಃ ಶಿವಾಯ ಇಲ್ಲ, ಓಂ ನಮಃ ಶಿವಾಯ ಇಲ್ಲ, ಸಾಕು ನೀವು ಅಂದವ. ಸಾಕು ನೀವು ಅಂದ ಕೂಡಲೇ ಬಡಿಗೆ ತೊಗೊಂಡು ಒಣಕೆ ತೊಗೊಂಡು ಹೊಡ್ತಾ ಹೊಡೆದು ಬಡಕ ಆಗ್ಬಿಡ್ತು. ಯಾರು ನೀವು ಹೋಗ್ರಿ ಅವತ್ತು ಮನೆಗೆ ದೇವ್ರು ಮಾಡಿ ನೀವು ಓಂ ನಮಃ ಶಿವಾಯ ಅನ್ನೋದು. ಹಂಗ ಯಾಕೆ ಹೇಳಾಗತ್ತೀವಿ ಮತ್ತೆ ಹಂಗೆ ಮಾಡಿಬಿಡ್ರಿ, ನಾಳೆ ಯಾರು ಇರಂಗಿಲ್ಲ ಇವರು. ಅಂದ್ರೆ ಎಲ್ಲಿ ಭಕ್ತಿ ಇರ್ಕೊಂಡು ಅಲ್ಲಿ ಆಗ್ತಿರೋದು, ಎಲ್ಲಿ ಭಕ್ತಿ ಇಲ್ಲ ಅವ್ರು ನೋಡಿ ನಾವು ಮಾಡ್ತೇವೆ, ನಮ್ಮ ನೋಡಿ ಅವ್ರು ಮಾಡ್ತೇವೆ ಅಂತಂದ್ರೆ ಆಗುದಿಲ್ಲದು. ಅದು ಒಳಗ ಸ್ವಯಂ ಪ್ರೇರಿತವಾಗಿ ಬಂದಿರಬೇಕು. ಸಿದ್ದೇಶ್ವರ ಕೂಡ ಎಲ್ಲರೂ ಆಗ್ತಾರು, ಎಲ್ಲರೂ ಆಗುದಿಲ್ಲ, ಎಲ್ಲರೂ ಸ್ವಾಮಿಗಳಾಗ್ತಾರು, ಎಲ್ಲರೂ ಆಗುದಿಲ್ಲ. ಯಾರಲ್ಲಿ ಅದು ಶಕ್ತಿ ಇರ್ತದ, ಯಾರಲ್ಲಿ ಆ ತಾಕತ್ ಇರ್ತದ, ಒನ್ ಹೂ ಹ್ಯಾವ್ ದ ಸ್ಟ್ರೆಂತ್ ಅಂಡ್ ಎಬಿಲಿಟಿ ಹಿ ವಿಲ್ ಬಿ ದಟ್. ಹೌದಲ್ಲ, ಅದಕ್ಕ ಇವ ಏನಾದ, ಅದು ಜೇ ದಗಡಜ ಅನ್ನುವಂತ ಮಂತ್ರ, ಅದೇ ಮಂತ್ರ ಆಯ್ತು ಅವನಿಗೆ. ಮಂತ್ರ ಆಯ್ತು, ಇಷ್ಟು ಶಕ್ತಿ ಇವತ್ತು ಅವನ್ ಎಲ್ಲಾ ಕಡೆ ಹಬ್ತು. ಅವನ ಶಕ್ತಿ ಸಾಮರ್ಥ್ಯ ಅವೊಬ್ಬ ಸತ್ಪುರುಷದನ ಮಹಾತ್ಮಾದ ಅಂತೇಳಿ ಎಲ್ಲ ಕಡೆ ಹಬ್ತು. ಹಬ್ಬದ ಮ್ಯಾಲ ಒಂದ್ ದಿವಸ ಏನಾಗಿರ್ತಪ್ಪ ಅಂತಂದ್ರೆ, ನಾಂದೇಡ್ ರಾಜ, ನಾಂದೇಡವನ್ನ ಆಳ್ತಿರುವಂತ ರಾಜ ಏನದಲ್ಲ, ಅವನು ಜನರಿಗಾಗಿ ಒಂದು ಕೆರೆಯನ್ನು ಕಟ್ಟಿಸಿರ್ತಾನ. ಕೆರೆಯನ್ನು ಕಟ್ಟಿಸಿರ್ತಾನ, ಆದ್ರೆ ದೊಡ್ಡ ಕೆರೆ ಅದು, ಬುಡಕ ಒಂದು ಹಾಸಿಗೆಲ್ಲ ಬರ್ತ ನೋಡಿ. ಆ ಹಾಸಿಗೆಲ್ಲ ಬಂದ ಕೂಡಲೇ ನೀರೇ ಬರುದಿಲ್ಲ. ನೀರು ಬರ್ತಾವ, ಹಾಸಿಗೆಲ್ಲ ಬಂದ್ರೆ ಪದ್ರ ಇದ್ರೆ ನೀರು ಬರ್ತಾವ. ಹಾಸಿಗೆಲ್ಲ ಅಖಂಡ ಕಲ್ಲದು, ಅಖಂಡ ಕಲ್ಲ ಬರ್ತದ. ಕೆರೆ ನೋಡಿದ್ರೆ ಬಹಳ ಒಳಗೆ ತೆಗಿಸಿರ್ತಾನ, ಒಂದು 20-30 ಫೂಟ್ ಒಳಗ ದೊಡ್ಡ ಒಂದು 7-8 ಎಕರೆ ಕೆರೆನೇ ತೆಗಿಸಿರ್ತಾನ. ಯಾರಿಗೆ ಜನರಿಗೆ ಕುಡಿಯಕ್ಕೆ ನೀರು ಅನುಕೂಲ ಆಗಲಿ ಅಂತ ಹೇಳಿ. ಯಾವಾಗ ಹಾಸಿಗೆಲ್ಲ ಬರ್ತದ ಅವಾಗ ಎಲ್ಲರೂ ಹೇಳ್ತಾರ, ಇದು ಅಖಂಡ ಹಾಸಿಗೆಲ್ಲದ, ಇದು ಇಲ್ಲಿ ನೀರು ಬರುವುದು ಕಷ್ಟ ಸಾಧ್ಯ ಅಂತ ಹೇಳಿ ಹೋಗ್ತಾರೆ. ಹೋದ ಕೂಡಲೇ ಅವಾಗ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಉರ್ಲಿಂಗ ದೇವ ಹತ್ರ ಬರ್ತಾನೆ. ಹಿಂಗ ಬಂದು ವಿನಯಿಸ್ಕೋತಾನೆ. ಯಾರು? ಮಹಾರಾಜ, ಗುರುಗಳೇ, ಮತ್ತೆ ಹಿಂಗ ಹಾಸಿಗೆಲ್ಲ ಬಂದದ, ಜನರಿಗೆ ಕುಡ್ಲಿಕ್ಕೆ ನೀರು ಬೇಕು, ಅದಕ್ಕೆ ನನಗಾಗಿ ಅಲ್ಲ ಪ್ರಜೆಗಳಿಗಾಗಿ ನೀರು ಬೇಕಾಗ್ಯದ, ಅದಕ್ಕೆ ಆ ಹಾಸಿಗೆಲ್ಲನ್ನ ತಮ್ಮ ಕೃಪೆಯಿಂದ ಆದ್ರೂ ಹೋಗ್ಬಹುದೇನೋ ಅಂತ ಹೇಳಿ ನಿಮ್ ಕಡೆ ಬಂದೀನಿ ಅಂತ ಕೂಡಲೇ ಅವಾಗ ಉರ್ಲಿಂಗ ದೇವ ಅಂತಾರ, ಆಯ್ತು ನಾನು ಮತ್ತು ನನ್ನ ಶಿಷ್ಯನ ಜೊತೆ ಬರ್ತೀನಿ. ಯಾರ ಶಿಷ್ಯ? ಪೆದ್ದಣ್ಣ. ಪೆದ್ದಣ್ಣ ಕರ್ಕೊಂಡು ಹೋಗ್ತಾರ. ಎಲ್ಲಿಗೆ? ನಾಂದೇಡಕ್ಕೆ.
ನಾಂದೇಡದಲ್ಲಿ ಒಂದು ದೊಡ್ಡ ಕೆರೆ ಕಡಿಸಿರ್ತಾನಲ್ಲ ಮಹಾರಾಜ, ಅಲ್ಲಿ ಬರ್ತಾನ. ಬಂದ ಕೂಡಲೇ ಕೆರೆ ವಿಶಾಲವಾಗಿ ಅಖಂಡ ಕಲ್ಲು ಹತ್ತಿರ್ತದೆ. ಅಖಂಡ ಕಲ್ಲು ಏಕ ಒಂದು ಕಲ್ಲು ಇರ್ತದೆ. ಅವಾಗ ಊರ್ಲಿಂಗ ದೇವರು ಹೇಳ್ತಾರೆ, ಇದೇ ಒಂದು ಸತ್ವಯುಕ್ತವಾಗಿರುವಂಥ ಪರೀಕ್ಷೆ ಎಷ್ಟು ಅವ್ರ ಕಡೆ ಶಕ್ತಿ ಅದ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತೇಳಿ ಪೆದ್ದಣ್ಣ ಕರೀತಾರೆ. ಪೆದ್ದಣ್ಣ ಹೋಗು ಈ ಕಲ್ಲನ್ನು ಒಡೆದು ಹಾಕು ಅಂತ ಹೇಳ್ತಾರೆ. ಯಾರಿಗೆ? ಪೆದ್ದಣ್ಣ. ಅವಾಗ ಪೆದ್ದಣ್ಣ ಏನ್ ಮಾಡ್ತಾನ, ತನ್ನ ಲಿಂಗವನ್ನು ತೋತಾನ. ಏನು ಗುರುಗಳು ಹೋಗಿರ್ತಾರಲ್ಲ, ದಗಡಜ ಅಂತಿರ್ತಾರಲ್ಲ, ಗುಂಡಕಲ್ಲಿ ಹೋಗಿರ್ತಾರಲ್ಲ, ಅದ್ರಲ್ಲಿ ಲಿಂಗ ಕರ್ಕೊಂಡಿರ್ತಾರಲ್ಲ, ಅವಾಗ ಅದನ್ನ ತೋತಾನ. ತಗೊಂಡು ಏನ್ ಮಾಡ್ತಾನ, ಹಿಂಗ ಕಲ್ಲನ್ನು ಏನ್ ಮಾಡ್ತಾನ, ದಗಡಜ ಅಂತೇಳಿ ಹೋಗ್ಬಿಡ್ತಾನೆ. ಇದ್ರೊಳಗ ಕೆರಿ ಒಳಗೆ ಹೋಗದ ಕೂಡಲೇ ಕ್ಷಣಾರ್ಧದಲ್ಲಿ ಅಖಂಡವಾಗಿರುವಂತ ಕಲ್ಲ ಚಿತ್ರ ವಿಚಿತ್ರ ಆಗಿಬಿಡ್ತದೆ. ಅದು ಬೋರ್ ಕೊಯ್ತಲ್ಲ, ಹಂಗ ಕೊರೆದು ಬಿಡ್ತದೆ. ಎಲ್ಲ ಕೊರೆದು ನೀರ ಏತಲ್ಲ ಗಂಗೆ ಉಕ್ಕಿ ಬಿಡ್ತಾರ. ಎಲ್ಲಿ? ಕೆರೆ. ಈಗೂ ಅಲ್ಲಿ ಶಿಲಾಶಾಸನ ಅದ. ಎಲ್ಲಿ? ನಾಂದೇಡಕ್ಕೆ ಹೋದ್ರೆ ಇನ್ನೂ ಉರ್ಲಿಂಗ ಪೆದ್ದಿ ಮಠನೂ ಅದ ಅಲ್ಲಿ. ಎಲ್ಲಿ? ಅಲ್ಲಿ ಆಳಂದ, ಬಾಲ್ಕಿ, ಬಸವ ಕಲ್ಯಾಣಿ ಇದೆಲ್ಲ ಉರ್ಲಿಂಗ ಪೆದ್ದಿನ ಮಠ ಅದ. ಅವಾಗ ಎಲ್ಲಿ ನೀರು ಇರಂಗಿಲ್ಲ ಅಲ್ಲಿ ನೀರು ಉಕ್ಕಿ ಬಿಡ್ತದ. ಉಕ್ಕಿ ಬಿಟ್ಟು ಕೂಡಲೇ ಪೆದ್ದಣ್ಣನ ಶಕ್ತಿ ಸಾಮರ್ಥ್ಯ ಎಷ್ಟದ, ಅವ್ನು ಎಷ್ಟು ತಪಸ್ ಮಾಡ್ಯಾನ, ಅವ್ನು ಎಷ್ಟು ಮಂತ್ರ ಶಕ್ತಿಯನ್ನ ಪಡಿಸ್ಯಾನ. ನಾವೆಲ್ಲರೂ ಮಂತ್ರ ದೀಕ್ಷೆಯನ್ನು ತೋತೇವಿ, ಲಿಂಗ ದೀಕ್ಷೆಯನ್ನು ತೋತೇವಿ, ಆದ್ರೆ ಬೇಕಾದಟ್ಟಿ ಪೂಜೆಯನ್ನು ಮಾಡ್ತೀವಿ. ಏನೋ ಅನಿವಾರ್ಯ ಅಂತ ತಿಳ್ಕೊಂಡು ಮಾಡಾಕತ್ತೀವಿ ನಾವು. ದೇವರಿಗೆ ಅನಿವಾರ್ಯತೆ ಬೇಕಾಗಿಲ್ಲ. ದೇವ್ರಿಗೆ ಏನು ಬೇಕಪ್ಪ ಅಂತಂದ್ರೆ ಭಕ್ತಿ ಬೇಕು. ದೇವ್ರ ತೋರಿಕೆ ಬೇಕಾಗಿಲ್ಲ. ದೇವ್ರಿಗೆ ನಾನು ಇಷ್ಟು ದಾನ ಮಾಡೀನಿ, ಇಷ್ಟು ನಾ ಕೊಟ್ಟೀನಿ ಅನ್ನುವಂಥದ್ದು ತೋರಿಕೆ ಇದ್ರ ದೇವ್ರನ್ನ ಕೊಟ್ಟಿದ್ದು ಕೂಡ ಕೊಡ್ಲಾರ್ದಂಗೆ. ನೀ ಹ್ಯಾಂಗ್ ಕೊಡಬೇಕು ಅಂತಂದ್ರೆ ಕೊಟ್ಟಿದ್ದು ಸಹ ಅದು ನಿಂದೆ ಅದಪ್ಪ ದೇವ್ರೆ, ನಿಂದೆ ಇರಬೇಕಾದ್ರೆ ನಿನಗೆ ಕೊಟ್ಟ ಮೇಲೆ ಅದು ನಂದೆ ಹೆಂಗ ಆಗ್ತದ? ನಿಂದ ಆಗುದೇ ಇಲ್ಲದು. ಅದಕ್ಕ ನೀ ಕೊಟ್ಟಿದ್ದು ಏನೈತಿ ನಿನ್ಗೆ ಅರ್ಪಣೆ ಮಾಡಾಕತ್ತೀನಿ ಅನ್ನುವಂಥ ಭಾವದಿಂದ ಯಾರು ದಾಸೋಹ ಮಾಡ್ತಾರ, ಯಾರು ದಾನವನ್ನ ಮಾಡ್ತಾರ, ಯಾರು ಏನೈತಿಲ್ಲ ಅರವಟ್ಟಿಗೆ ಇಡ್ತಾರ, ಯಾರು ತೀರ್ಥವನ್ನು ಇಟ್ಟಿರ್ತಾರ, ಅದು ಎಲ್ಲ ಅಂದ್ರೆ ಹಿಂದೆ ಅರವಟ್ಟಿಗೆ ತೀರ್ಥ ಅಂತ ಇಡ್ತಿದ್ರು. ಆದ್ರೆ ಬಂದವರು ಹಿಂದಿನ ಈಗಿನ ಹೋಟೆಲ್ ಇರಲಿಲ್ಲ. ಅವಾಗ ಮನಿ ಮುಂದೆ ಇಟ್ಟಿರ್ತಿದ್ರು. ಏನ್ ನೀರ್ ಇಡ್ತಿದ್ರು, ಒಂದಿಷ್ಟು ಅಂಬ್ಲಿ ಇಡ್ತಿದ್ರು, ಬಂದವ್ರು ಕುಡಿದು ಹೋಗ್ಲಿ ಅಂತ ಹೇಳಿ ದಾನ ಮಾಡ್ತಿದ್ರು. ಹಿಂದೆ ಈಗೆಲ್ಲ ಹೋಟೆಲ್ಗಳದಾವ, ಮೊದಲು ಹಂಗಿದ್ದಿಲ್ಲ ಪದ್ಧತಿ. ಅದಕ್ಕ ಉರ್ಲಿಂಗ ಪೆದ್ದಿಯ ಸಾಮರ್ಥ್ಯವನ್ನು ನೋಡಿ ಯಾರು ನಾಂದೇಡದ ಮಹಾರಾಜ ಉರ್ಲಿಂಗ ದೇವ ಮತ್ತ ಪೆದ್ದಣ್ಣನ ಶಿಷ್ಯ ಆಗ್ತಾನೆ. ಶಿಷ್ಯನಾಗಿ ಮುಂದೆ ಏನ್ ಮಾಡ್ತಾರೆ ಗುರುಗಳು, ಇನ್ನು ಮೇಲೆ ಇವನಿಗೆ ಏನೈತಿಲ್ಲ ಪರೀಕ್ಷೆ ಮಾಡೋದು ಬೇಡ ಅಂತ ಹೇಳಿ ಶಾಸ್ತ್ರೋಕ್ತವಾಗಿ ಅವನಿಗೆ ಮತ್ತೆ ಲಿಂಗ ದೀಕ್ಷೆಯನ್ನು ಕೊಡ್ತಾರ. ಲಿಂಗ ದೀಕ್ಷೆ ಕೊಡೋದು ಅಷ್ಟೇ ಅಲ್ಲ, ಪೆದ್ದಣ್ಣನಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಮಠಕ್ಕ ಇವನ್ನ ಉತ್ತರಾಧಿಕಾರಿ ಅಂತ ಹೇಳಿ ಒಬ್ಬ ಮದುವೆ ಆದಂತವನ ಒಬ್ಬ ಕಳ್ಳನ್ನ ಪರಿವರ್ತನೆ ಮಾಡಿ ಮುಂದ ಆ ಪೆದ್ದಣ್ಣಗೆ ಏನೈತಲ್ಲ ಉರ್ಲಿಂಗ ಪೆದ್ದಿ ಅಂತೇಳಿ ಹೆಸರಿಟ್ಟು ತಮ್ಮ ಮಠಕ್ಕೆ ಮಾಡ್ಕೋತಾರೆ. ಯಾರು? ಉರ್ಲಿಂಗ ದೇವರು. ಅದಕ್ಕ ಅವಾಗ ಅವ್ ಉರ್ಲಿಂಗ ದೇವ್ರು ಹೇಳ್ತಾನ, ನಾ ಹೆಂಗ ಬದ್ಲಾದಿ ಅಂತಂದ್ರೆ ಬದ್ ಹಿಂಗಾಗಬೇಕು. ಯಾರಂಗ? ಪೆದ್ದಣ್ಣನಂಗ ಆಗ್ಬೇಕು. ಸುಮ್ಮ ನಾವೆಲ್ಲ ಹೆಂಗಿರ್ತೇವಪ್ಪ ಕೇಳ್ತೇವಿ, ವರ್ಷಾನುಗಟ್ಲೆ ಕೇಳ್ತೇವಿ, ವರ್ಷಾನುಗಟ್ಲೆ ಪರಿವರ್ತನೆ ಆಗ್ತೀವಿ. ಆದ್ರೆ ನಿನ್ನಲ್ಲಿ ಏನ್ ಪರಿವರ್ತನೆ ಆಗ್ಯದ? ಏನ್ ಕೇಳಿ, ಏನ್ ಶಾಸ್ತ್ರ ಕೇಳಿ, ಏನ್ ನಿನ್ನಲ್ಲಿ ಏನ್ ಬದಲಾವಣೆ ಆಗ್ಯದ? ಬದಲಾವಣೆ ಆಗಬೇಕು. ಮನುಷ್ಯನಲ್ಲಿ ಪ್ರೀತಿ ಬರಬೇಕು, ಮನುಷ್ಯನಲ್ಲಿ ಕರುಣೆ ಬರಬೇಕು, ಮನುಷ್ಯನಲ್ಲಿ ವಿನಯ ಬರಬೇಕು. ಅವಾಗ ಏನೈತಲ್ಲ ಈ ಶಾಸ್ತ್ರ, ಈ ಪುರಾಣ ಎಲ್ಲ ಕೇಳಿದ್ದಕ್ಕೂ ಒಂದು ಅರ್ಥ ಬರ್ತದೆ. ಹ್ಯಾಂಗ ಪೆದ್ದಣ್ಣ ಬರೀ ಗುರುಗಳ ಒಂದು ಮಾತಿನ ಮ್ಯಾಲ, ಒಂದು ಗುಡಿ ಮ್ಯಾಲ ಅವನ ಜೀವನ ಪರಿವರ್ತನೆ ಆಯ್ತು. ಯಾಕ? ಗುರುಗಳ ಮ್ಯಾಲ ಇರುವಂತ ಭಕ್ತಿ. ಯಾರಿಗೆ? ಪೆದ್ದಣ್ಣನ ಭಕ್ತಿ ಏನಾಯ್ತು ಅಂತಂದ್ರೆ ಗುರುವನ್ನಾಗಿ ಮಾಡಿಬಿಡ್ತು. ಯಾರಿಗೆ? ಒಬ್ಬ ಕಳ್ಳನ್ನ ಪೆದ್ದಣ್ಣ ಉರ್ಲಿಂಗ ಪೆದ್ದಿ ಅಂತ ಹೇಳಿ ಹೆಸರಿಟ್ಟು ಅವ್ರ ಮಠಕ್ಕೆ ಉತ್ತರಾಧಿಕಾರಿ ಮಾಡಿಕೊಂಡು ಅವನಿಗೆ ಐತಲ್ಲ ಸ್ವಾಮಿಯನ್ನಾಗಿ ಮಾಡಿಬಿಡ್ತಾರೆ. ಯಾರು? ಉರ್ಲಿಂಗ ದೇವರು. ಹಂಗ ಮನುಷ್ಯ ಐತಲ್ಲ ಬದಲಾವಣೆ ಆಗಬೇಕು. ನಾವು ಇದೇವಿ. ಆದ್ರೆ ಈ ಊರ್ನಾಗ ಒಂದಿಷ್ಟು ಕಲಿಯುಗದಲ್ಲಿ ಚಲೋ ಇದು ಊರ. ನಾ ಬಹಳಷ್ಟು ಊರುಗಳಿಗೆ ಹೋಗಿ ಬಂದೀನಿ. ನಿಮ್ಮ ಊರಲ್ಲಿ ಇನ್ನೂ ಒಳ್ಳೆತನ ಅದ, ಒಂದಿಷ್ಟು ಭಕ್ತಿ ಅದ, ವಿನಯ ಅದ, ಗುರು ಹಿರಿಯರ ನೋಡ್ತದ್ದು ಅದ. ಮತ್ತೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನೀವು ಮುಂದುವರ್ಸ್ಕೊಂಡು ಹೋದ್ರೆ ಈ ಪೀಳಿಗೆಗೆ ಮುಂದೆ ಏನೈತಲ್ಲ ಒಂದಿಷ್ಟು ನಿಲ್ತಾರ ಅವ್ರು. ಎಲ್ಲಿ? ಭೂಮಿ ಮ್ಯಾಲ. ಇಲ್ಲ ಅಂತಂದ್ರೆ ಆಕಾಶದ ಮೇಲೆ ಅಡ್ಡಾಡ್ತಾರ ಅವ್ರು. ಯಾರು? ಹುಡುಗರು. ನೋಡಿ ನಿನ್ನೆ ಒಂದು ನ್ಯೂಸ್ ಬಂದಿತ್ತು ನೋಡಿ, ಬಹಳ ದುಃಖ ಆಯ್ತು ನಮ್ಗೆ. ಅವ ಬ್ಯಾಂಕ್ ಮ್ಯಾನೇಜರ್, ಎಲ್ಲ ಆಸ್ತಿ ಅದ, ಅಂತಸ್ತ ಎಲ್ಲ ಅದ. ಮಕ್ಕಳು ಇಬ್ರು ವಿದೇಶಕ್ಕದಾರ. ಅವ ಸತ್ತನ ಪಾಪ. ಪೊಲೀಸರು ಫೋನ್ ಹಚ್ಚಾರ, ಯಾರು? ನಿಮ್ಮ ತಂದೆ ಹಿಂಗೆ ಸತ್ತನ ಬರ್ರಿ ಅಂತ ಹೇಳಿ. ಅವನಿಗೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಮಗಳು ಹೇಳ್ತಾಳ. ಮತ್ತೆ ಬೇರೆಯವ್ರು ಹೇಳ್ತಾರೆ, ಇನ್ನೊಬ್ಬ ಮಗ ಇನ್ನೊಬ್ಬ ಮಕ್ಕಳು ಹೇಳ್ತಾರೆ, ನನಗೂ ಒಂದು ಸಂಬಂಧ ಇಲ್ಲ, ನೀವೇ ಮಾಡಿ ಮುಗಿಸ್ರಿ, ಇಲ್ಲ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೆ ಎಲ್ಲ ಒಯ್ದು ಬರೀ ಅಂತ ಹೇಳ್ತಾರೆ. ಯಾರು? ಮಕ್ಕಳು. ಯಾಕೆ ಹಿಂಗಾಗ್ತದ? ಅಂತಂದ್ರೆ ನಮ್ಮ ಸಂಸ್ಕಾರಗಳು ತಪ್ಪ್ಯಾವ. ನಮ್ಮ ಕಡೆ ವಿನಯ ಇಲ್ಲ, ನಮ್ಮ ಕಡೆ ಏನೈತಲ್ಲ
ವಿಶ್ವಾಸ ಪ್ರೀತಿ ಮಮತೆ ಅನ್ನುವಂಥದ್ದು ದೂರ ಆಗ್ಯಾವ. ನಮ್ಮ ಮಕ್ಕಳಿಗೆ ಅಷ್ಟು ಕಲಿಸಿದ ಮ್ಯಾಲ ಅವ್ರು ನಮ್ಮ ಮಾತೆ ಕೇಳಲಿಲ್ಲ ಅಂತಂದ್ರೆ ಅಷ್ಟು ಕಲಿಸಾದ್ರೂ ಉಪಯೋಗ. ನಮಗೇ ನೋಡ್ಲಿಲ್ಲ ಅಂತಂದ್ರೆ ಮಾನವೀಯತೆ ಅವ್ರ ಕಡೆ ಇಲ್ಲಪ್ಪ ಅಂತಂದ್ರೆ ಅದು ತಗೊಂಡು ಬೆಂಕಿ ಹಾಕ್ಬೇಕು, ಏನು ಉಪಯೋಗ ಇಲ್ಲ. ಅದಕ್ಕೆ ಹಿಂದಿತ್ತು ಹ್ಯಾಂಗ ತಂದೆ ತಾಯಿಗಳ ಸೇವೆ ಹ್ಯಾಂಗ ನಾವು ಕೇಳ್ತೀವಿ, ಯಾರು ಕೇಳ್ತೀವಿ? ತಂದೆ ತಾಯಿಗಳನ್ನ ಬುಟ್ಟಿ ಒಳಗಿಕೊಂಡು ಹೋದಲ್ಲ ಯಾರು? ಶ್ರವಣ ಕುಮಾರ. ಹೆಂಗ ತಂದೆ ತಾಯಿಗಳ ಸೇವೆನೇ ದೇವರ ಸೇವೆ ಅಂತ ಹೇಳಿ ಇಡೀ ತೀರ್ಥಕ್ಷೇತ್ರವನ್ನು ಪರ್ಯಾಟನೆ ಮಾಡ್ತಾರೆ. ಅವ ಈಗೆಲ್ಲ ಬಸ್ ಅದಾವ, ಕಾರ್ ಅದಾವ, ತಗೊಂಡು ಕರ್ಕೊಂಬಾರ ಮಗ ಒಳ್ಳೆ ಅಂತವ. ಈಗ ಅವ ಹಂಗಲ್ಲ, ಬುಟ್ಟಿ ಒಳಗ ಒಂದ್ ಕಡೆ ತಾಯಿನ ಒಂದ್ ಕಡೆ ತಂದಿನ ಕೂಡಾಗಿರುವಂತ ತಂದೆ ತಾಯಿ ಕೂರಿಸ್ಕೊಂಡು ತೀರ್ಥ ಯಾತ್ರೆ ಹೋದವ ಯಾರು? ಶ್ರವಣ ಕುಮಾರ. ಹಿಂದ ಅದಕ್ಕೆ ಪ್ರಾಶಸ್ತ್ಯ ಇತ್ತು. ದುಡ್ಡಿಗೆ ಬೆಲೆ ಇರಲಿಲ್ಲ, ಹಿಂದ ಹೊಲಕ್ಕೆ ಬೆಲೆ ಇರಲಿಲ್ಲ, ಬಂಗಾರಕ್ಕೆ ಬೆಲೆ ಇರಲಿಲ್ಲ. ಎದಕ್ಕೆ ಬೆಲೆ ಇತ್ತು ಅಂತಂದ್ರೆ ಸಂಬಂಧಕ್ಕೆ ಬೆಲೆ ಇತ್ತು. ಹಿಂಗಾಗಿ ಅವ್ರು ಖುಷಿಯಾಗಿತ್ತು. ಹಂಗ ಪೆದ್ದಣ್ಣ ಅವನು ಹೇಳ್ತಾನ ಉರ್ಲಿಂಗ ದೇವನ ಕುರಿತು. ಏನ್ ಹೇಳ್ತಾನಪ್ಪ ಅಂತಂದ್ರೆ, ಗುರುವೇ ಬೇಡುವೆ ನಾನು ಗುರುವಿಂಗೆ, ಕೂಡುವೆ ನಾನು ಗುರುವಿಂಗೆ, ಕೇಳುವೆ ನಾನು ಗುರುವಿಂಗೆ, ಹಾಡುವೆ ನಾನು ಗುರುವಿಂಗೆ. ಯಾರು? ಪೆದ್ದಣ್ಣ. ಆಮೇಲೆ ಗುರುವೇ ಸುಖ ಎನಗೆ, ಗುರುವೇ ಸಕಲೆನಗೆ, ಆಮೇಲೆ ಗುರುವೇ ಪ್ರಾಣವೆನಗೆ, ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಗುರುವೇ ಸಂಜೀವಿನಿ ಎನಗೆ ಅಂತ ಹೇಳಿ ಯಾರು? ಉರ್ಲಿಂಗ ಪೆದ್ದಿ ಹೇಳ್ತಾನೆ. ಏನಂತ ಹೇಳಿ? ಗುರು ಅಂತಂದ್ರೆ ನಾ ಯಾರಿಗೆ ಕೇಳ್ತೀನಿ? ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಕೇಳೋದಿಲ್ಲ. ನಾ ಕೇಳೋದು ಯಾರಿಗೆ? ಗುರುವಿಗೆ ಕೇಳ್ತೀನಿ, ಗುರುವಿಗೆ ಬೆಳ್ಕೋತೀನಿ, ಗುರುವಿಗೆ ಮಾತಾಡ್ತೀನಿ. ಏನ ನನ್ನ ಕಷ್ಟ ಸುಖ ಇದ್ರು ಗುರುವಿಗೆ ಎಲ್ಲ. ಅದಕ್ಕೆ ಗುರು ನನಗೆ ಸುಖ ಅಂದ್ರೆ ಸಂತೋಷ. ಗುರು ಸಖ ಅಂದ್ರೆ ಗಂಡ. ಯಾರು? ಗುರುವಿನ ಗಂಡ, ಗುರುವಿನ ಸುಖ. ಮತ್ತೆ ಮುಂದೆ ಹೇಳ್ತಾನೆ, ಗುರು ನನಗೆ ಪ್ರಾಣ ಕಳೆ ಇದ್ದಂಗ. ಈಗ ನಾ ಏನು ಬದುಕಿನಲ್ಲ, ಇದಕ್ಕೆ ಯಾರ ಕಾರಣಪ್ಪ ಅಂತಂದ್ರೆ ಗುರುವೇ ನನ್ನ ಕಾರಣ. ಅದಕ್ಕೆ ಗುರು ಹೆಂಗಪ್ಪ ಅಂತಂದ್ರೆ ಸಂಜೀವಿನಿ ಇದ್ದಾಗ. ಎಲ್ಲಿ ಪ್ರಾಣ ಹೋಗ್ತದ, ಎಲ್ಲಿ ಸಂಜೀವಿನಿ ಹಾಕ್ತೀವಿ, ಹೆಂಗೆ ಪ್ರಾಣ ಬರ್ತದಲ್ಲ, ಹಾಗೆ ಗುರು ಏನೈತಲ್ಲ ನನಗೆ ಪ್ರಾಣದ ಕಳೆ ಇದ್ದಂಗ ಅಂತೇಳಿ, ಅವ ಸಂಜೀವಿನಿ ಇದ್ದಂಗ, ಅಮೃತ ಇದ್ದಂಗ ಅಂತೇಳಿ ಯಾರು? ಉರ್ಲಿಂಗ ಪೆದ್ದಿ ಹೇಳ್ತಾನೆ. ಅದಕ್ಕೆ ಮುಂದೆ ಹೇಳ್ತಾನೆ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ದೇವ ನೀನಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ, ಈ ಪರಿಯ ಮಾಡುವವರು ಇನ್ನಾರು ಹೇಳ, ಇನ್ನೇಕೆ ಜವನಿಕೆ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತೇಳಿ ಯಾರು? ಮತ್ತ ಅವನಿಗೆ ಹೇಳ್ತಾನೆ ಈ ವಚನ. ಏನಂತೇಳಿ? ನನಗೂ ನಿನಗೂ ಬೇರೆನೇ ಇಲ್ಲ. ಏನು? ಎರಡು ದೇಹ ಇರ್ಬೋದು, ಆಗ ಒಂದೇ ಆತ್ಮ. ನನ್ನ ಆತ್ಮ ನಿನ್ನಲ್ಲಿ ಒಂದಾಗ್ಯದ. ಅದಕ್ಕೆ ಎನ್ನೊಳಗೆ ನೀ ಪ್ರವೇಶ ಆಗಿ, ನಿನ್ನೊಳಗೆ ನಾ ಪ್ರವೇಶ ಆಗಿ, ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿ ಆಗುವಂಗ ಏನೈತಲ್ಲ, ನಾನು ಜ್ಞಾನಿ ನೀನು ಜ್ಞಾನಿ. ಅದಕ್ಕೆ ಗುರು ಮುಟ್ಟಿದ ಶಿಷ್ಯ ಅವನು ಗುರು ಆಗ್ಬೇಕೇ ವಿನಃ, ಗುರುವಿನಂಗೆ ಪವಿತ್ರನಾಗಬೇಕೇ ವಿನಃ ಕೆಟ್ಟವನು ಆಗಬಾರ್ದು. ಅದಕ್ಕೆ ಅವ ಹೇಳ್ತಾನ, ನಾನು ಒಳಗೆ ಗುರು ಅದನ, ಮತ್ತ ಗುರುವಿನೊಳಗೆ ನಾ ಇದ್ದೀನಿ. ಈ ಗುರು ಶಿಷ್ಯ ಅನ್ನುವಂಥದ್ದು ಬೇರೆ ಇಲ್ಲ ಅಂತೇಳಿ ಯಾರು? ಉರ್ಲಿಂಗ ಪೆದ್ದಿ ಅಷ್ಟು ಹೇಳ್ತಾರ. ಗುರುವಿನ ಅನುಕರಣೆ ಮಾಡ್ತಾನ, ಅನುಕರಣೆ ಮಾಡಿ ಗುರು ಆಗ್ತಾನ ಅನ್ನೋದು ನೀವು ಇವತ್ತಿನ ಏನಿದು ಸನ್ನಿವೇಶ ಉರ್ಲಿಂಗ ಪೆದ್ದ ನೀವೆಲ್ಲ ತಿಳ್ಕೊಂಡ್ರಿ.